ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರೆಂಕಾ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋನ ನೋಡಲಿಕ್ಕೆ ಬಂದವರು ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಕರ್ನಾಟಕ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಅಸೈನ್ಮೆಂಟ್ ಬೋರ್ಡ್ನಿಂದ ಬರ್ತಕ್ಕಂಥ ಏನು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡೋಣ. ಇಟ್ ಈಸ್ ದ ಸಬ್ಜೆಕ್ಟ್ ಸೈನ್ಸು ಆ್ಯಂಡ್ ನಾವು ಒಂದೊಂದಾಗಿ ಎಕ್ಸಾಮ್ನಲ್ಲಿ ಯಾವ ರೀತಿ ಬರೀಬೇಕು, ಯಾವ ರೀತಿ ಬರೆದ್ರೆ ಚೆನ್ನಾಗಿ ಮಾರ್ಕ್ಸ್ಗಳನ್ನು ತೊಗೋಬೋದು ಮತ್ತು ಕ್ವಶನ್ಸ್ ಪೇಪರು ನಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ ಅನ್ನೋದು ನಾವು ಮಾಡೆಲ್ ಕ್ವಶನ್ ಪೇಪರ್ನಿಂದ ತಿಳ್ಕೊಬೋದು. ಮತ್ತು ನಾವು ಹೇಳ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳಿರ್ತವೆ. ಇವುಗಳು ಎಷ್ಟು ಇಲ್ಲಾಂದರೆ 80 to 90% ಕ್ವಶನ್ಸ್ಗಳು ಬರೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಮಾಡೆಲ್ ಕ್ವಶನ್ ಪೇಪರ್ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನಾವು ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಫಿಜಿಕ್ಸ್ನ ಬಗ್ಗೆ ನಾವು ಮಾತಾಡೋಣ. ಇದು ಪಾರ್ಟ್ ಎ ಅನ್ನುವ ಭಾಗದಲ್ಲಿ ಬರುತ್ತೆ. ಫಿಜಿಕ್ಸ್ನಲ್ಲಿ ಏನು ಬರ್ತಾವಂದರೆ 2 ಮಾರ್ಕ್ಸ್ 1 ಮಾರ್ಕ್ ಕ್ವಶನ್ಗಳು ಬರ್ತವೆ. ಏನಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಬರ್ತವೆ. ಅದರಲ್ಲಿ ಫಸ್ಟ್ ಕ್ವಶನ್ ಏನಂದರೆ ದ ಸೆಂಟರ್ ಆಫ್ ಅ ಸ್ಪೆರಿಕಲ್ ಮಿರರ್ ಈಸ್ ಅದನ್ನು ಏನಂತ ಕರೀತಾರೆ ಅಂದರೆ ಆಪ್ಷನ್ ಎ ಸೆಂಟರ್ ಆಫ್ ಅ ಕರ್ವೇಚರ್, ಆಪ್ಷನ್ ಬಿ ಪೋಲ್, ಆಪ್ಷನ್ ಸಿ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಆಪ್ಷನ್ ಡಿ ಅಪರ್ಚರ್ ಅಂತ ಹೇಳ್ಬೋದು. ಅದರಲ್ಲಿ ಉತ್ತರ ಏನಂದರೆ ಸೆಂಟರ್ ಆಫ್ ಅ ಕರ್ವೇಚರ್ ಅಂತ ಹೇಳ್ಬೋದು. ಇವಾಗ ಇದು ಸ್ಪೆರಿಕಲ್ ಮಿರರ್ ಇರುತ್ತಲ್ಲ, ಇಲ್ಲಿ ಮಿಡಲ್ಗೆ ಏನು ಬರುತ್ತಲ್ಲ, ಇದನ್ನು ಏನಂತ ಕರೀತಾರೆ ಸೆಂಟರ್ ಆಫ್ ಅ ಕರ್ವೇಚರ್. ಇದನ್ನೇ ಸೆಂಟರ್ ಆಫ್ ಅ ಕರ್ವೇಚರ್ ಅಂತ ಕರೀತಾರೆ. ದೆನ್ ನೆಕ್ಸ್ಟ್ ಎರಡನೇ ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. Ohm's law gives a relation between option A potential difference and electrical charge, option B potential difference and resistance, option C electrical current and potential difference, and option D electrical current and electrical power. ಉತ್ತರ ಏನಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಓಮ್ಸ್ ಲಾ ಏನಂತ ಹೇಳುತ್ತಂದರೆ ನೋಡ್ಕೊಳ್ಳಿ, V = I × R ಅಂತ ಹೇಳ್ತದೆ. ಸೊ ಇಲ್ಲಿ ಇದಕ್ಕೆ ರಿಲೇಷನನ್ನು ಹೇಳ್ತದೆ ಅಂತ ನಾವು ಹೇಳ್ಬೋದು. ಇದಲ್ದೇ ಯಾವುದರ ಜೊತೆಗೆ ರಿಲೇಷನನ್ನು ಮಾಡುತ್ತಂದರೆ ಇದು ಪೊಟೆನ್ಷಿಯಲ್ ಡಿಫ್ರೆಂಟ್ ಮತ್ತು ಕರೆಂಟ್ನ ರಿಲೇಷನ್ ಕೂಡ ಹೇಳುತ್ತದೆ. ಸೊ ನಿಮ್ಮ ಆಪ್ಷನಲ್ಲಿ ಒಂದು ಎಲೆಕ್ಟ್ರಿಕಲ್ ಕರೆಂಟ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳ್ಬೋದು, ರೆಸಿಸ್ಟೆನ್ಸ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳ್ಬೋದು, ಅಥವಾ ಎಲೆಕ್ಟ್ರಿಕಲ್ ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ. ಈ 3 ಆಪ್ಷನ್ನಲ್ಲಿ ಯಾವುದೋ ಒಂದು ಬಂದ್ರೂ ಕೂಡ ನೀವೇನು ಮಾಡಬೇಕು, ಅದನ್ನು ಚೂಸ್ ಮಾಡಬೇಕು ಅಂತ ನಾನು ಹೇಳ್ತೇನೆ. ದೆನ್ ನೆಕ್ಸ್ಟ್ ಇವಾಗ ನಾವು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಥವಾ ಒಂದು ಪದದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸು 1 ಮಾರ್ಕ್ನಲ್ಲಿ 2 ಕ್ವಶನ್ಸ್ ಬರ್ತವೆ. ಅವುಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಅದರಲ್ಲಿ ಫಸ್ಟ್ ಏನಂದರೆ ಡ್ರಾ ದ ಸಿಂಬಲ್ ಆಫ್ ಅ ರಿಯೋಸ್ಟಾಟ್ ಆರ್ ವೇರಿಯಬಲ್ ರೆಸಿಸ್ಟೆನ್ಸ್ ಯೂಸ್ಡ್ ಇನ್ ದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂತ ಕೇಳಿದ್ದಾರೆ. ಅದರದ್ದು ಡಯಾಗ್ರಾಮ್ ಯಾವ ರೀತಿ ಬರ್ತದೆ ಅಂದರೆ ಈ ರೀತಿ ಬರ್ತದೆ. ಇದನ್ನು ರಿಯೋಸ್ಟಾಟ್ ಅಥವಾ ಏನಂತ ಕರೀತಾರೆ, ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಯಾಕಂದರೆ ಅದರಿಂದ ನಾವು ಏನು ಮಾಡ್ಬೋದು, ರೆಸಿಸ್ಟೆನ್ಸ್ ಒಂದು ವಯರ್ನ ರೆಸಿಸ್ಟೆನ್ಸನ್ನು, ಒಂದು ಕಂಡಕ್ಟರ್ನ ರೆಸಿಸ್ಟೆನ್ಸನ್ನು ನಾವು ವೇರಿಯಬಲ್ ಮಾಡ್ಬೋದು, ಹೆಚ್ಚು ಕಡಿಮೆ ಮಾಡ್ಬೋದು. ಅದಕ್ಕೋಸ್ಕರ ಅದನ್ನು ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟು ರೈಟ್ ದ ಎನಿ ಟು ಪ್ರಾಪರ್ಟೀಸ್ ಆಫ್ ಅ ಮ್ಯಾಗ್ನೆಟಿಕಲ್ ಫೀಲ್ಡ್ ಲೈನ್ಸ್ ಅಂತ ಕೇಳಿದ್ದಾರೆ. ಮ್ಯಾಗ್ನೆಟಿಕಲ್ ಫೀಲ್ಡ್ ಲೈನ್ಸ್ನ ಪ್ರಾಪರ್ಟೀಸನ್ನು ಬರೀರಿ ಅಂತ ಹೇಳಿದ್ದಾರೆ. ಅವರಲ್ಲಿ ಫಸ್ಟು ಏನಂದರೆ ಮ್ಯಾಗ್ನೆಟಿಕಲ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸ್ಡ್ ಕರ್ವ್ಸ್. ಕ್ಲೋಸ್ಡ್ ಕರ್ವ್ಸ್ ಆಗಿವೆ. ನೆಕ್ಸ್ಟ್ ದ ಫೀಲ್ಡ್ ಲೈನ್ಸ್ ಆರ್ ಕ್ರೌಡೆಡ್ ನಿಯರ್ ದ ಪೋಲ್ಸ್ ಆ್ಯಂಡ್ ಸೆಪ್ರೇಟೆಡ್ ಫ್ರಮ್ ದ ಪೋಲ್ಸ್ ಅಂತ ಹೇಳ್ತಾರೆ. ಏನಂದರೆ ಇದು ಇನ್ನೊಂದು ಮ್ಯಾಗ್ನೆಟ್ ಅಂದ್ಕೊಳ್ಳೋಣ. ಇವುಗಳಲ್ಲಿ ಎಸ್ ಏನಂತ ಪೋಲ್ಗಳಿರ್ತವೆ. ಇಲ್ಲಿ ಏನಿರುತ್ತಲ್ಲ ಪೋಲ್ ಎಂಡಲ್ಲಿ ಇವು ಕ್ರೌಡೆಡ್ ಆಗಿರ್ತವೆ ಮತ್ತು ದೂರ ಹೋದಂಗೆ ಹಿಂಗೆ ವಿರಳವಾಗ್ತವೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಫೀಲ್ಡ್ ಲೈನ್ಸ್ ಆರ್ ನೆವರ್ ಇಂಟರ್ಸೆಕ್ಟ್. ಏನಂದರೆ ಒಂದಕ್ಕೊಂದು ಅವು ಯಾವುದೇ ರೀತಿ ಇಂಟರ್ಸೆಕ್ಟ್ ಆಗಲ್ಲ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಇವಾಗ ನಾವು 2 ಮಾರ್ಕ್ ಕ್ವಶನ್ಗಳು 3 ಬರ್ತವೆ ಫಿಸಿಕ್ಸ್ನಲ್ಲಿ. ಅವುಗಳನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಫಸ್ಟ್ ಒನ್ ಈಸ್ ವಾಟ್ ಈಸ್ ಲಾಂಗ್ ಸೈಟ್ನೆಸ್ ಅಥವಾ
ಹೈಪರ್ಮೆಟ್ರೋಫಿ ಅದನ್ನು ಹೈಪರ್ಮೆಟ್ರೋಫಿ ಅಂತ ಕರೀತಾರೆ. ಮೆನ್ಷನ್ ದ 2 ಕಾಸಸ್ ಆಫ್ ಇಟ್ಸ್ ಡೆಫೆಕ್ಟ್ ಅಂತ ಹೇಳಿದ್ದಾರೆ. ಆನ್ಸರ್ ಈಸ್ ದ ಡೆಫೆಕ್ಟ್ ಆಫ್ ಅ ವಿಷನ್ ವೇರ್ ದ ಪರ್ಸನ್ hypermetropia can see the distance object clearly but not see the nearby objects distinctly ಅಂತ ಕೇಳಿದ್ದಾರೆ. ಏನಂದರೆ ಹೈಪರ್ಮೆಟ್ರೋಪಿಯಾ ಇರೋನು ಏನು ಡಿಸ್ಟೆನ್ಸ್ ಅಂದರೆ ದೂರದಲ್ಲಿರ್ತಕ್ಕಂಥ ವಸ್ತುಗಳನ್ನು ಕ್ಲಿಯರಾಗಿ ಕಾಣಿಸ್ತಾನೆ, ಆದರೆ ಸಮೀಪ ಇರ್ತಕ್ಕಂಥ ವಸ್ತುಗಳನ್ನು ಕ್ಲಿಯರಾಗಿ ಕಾಣೋಕ್ಕಾಗಲ್ಲ ಅಂತ ಹೇಳ್ಬೋದು. ಕಾಸಸ್ ಆಫ್ ಹೈಪರ್ಮೆಟ್ರೋಪಿಯಾ ಈಸ್ ಫಸ್ಟ್ ಒನ್ ಈಸ್ ಫೋಕಲ್ ಲೆಂತ್ ಆಫ್ ದ ಐ ಲೆನ್ಸ್ ಈಸ್ ಟೂ ಲಾಂಗ್. ಏನಾಗಿರುತ್ತೆ ಅಂದರೆ ಫೋಕಲ್ ಲೆಂತು ಫೋಕಲ್ ಲೆಂತು ತುಂಬ ಲಾಂಗ್ ಆಗಿರುತ್ತೆ. ಮತ್ತು ಐ ಬಾಲ್ ಹ್ಯಾಸ್ ಬಿಕಮ್ ಅ ಸ್ಮಾಲ್. ಐ ಬಾಲ್ ಏನಾಗಿರುತ್ತೆ ಅಂದರೆ ಸ್ಮಾಲ್ ಆಗಿರ್ತವೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಅಬ್ಸರ್ವ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಗಿವನ್ ಬೆಲೋ, ಆನ್ಸರ್ ದ ಗಿವನ್ ಕ್ವಶನ್ ಅಂತ ಕೇಳಿದ್ದಾರೆ. ಈ ಡಯಾಗ್ರಾಮನ್ನು ಒಂದ್ಸರಿ ನೋಡ್ಕೋಬೇಕು. ಕ್ವಶನ್ ಫಸ್ಟ್ನೇದು ಏನಂದರೆ ಮೆನ್ಷನ್ ದ ಡೈರೆಕ್ಷನ್ ಆಫ್ ಅ ಮ್ಯಾಗ್ನೆಟಿಕಲ್ ಫೀಲ್ಡ್ ದ್ಯಾಟ್ ಫಾರ್ಮ್ ಅರೌಂಡ್ ಆಟ್ ದ ಪಾಯಿಂಟ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂತ ಕೇಳಿದ್ದಾರೆ. ಏನಂದರೆ ಮ್ಯಾಗ್ನೆಟಿಕಲ್ ಫೀಲ್ಡ್ ಲೈನ್ಸು ಯಾವ ರೀತಿ ಆಗ್ತವೆ ಅಂತ ಕೇಳಿದ್ರೆ ಆನ್ಸರ್ ಈಸ್ ಆಟ್ ದ ಎಕ್ಸ್ ಕರೆಂಟ್ ಮೂವಿಂಗ್ ಅಪ್ವರ್ಡ್, ಸೊ ಮ್ಯಾಗ್ನೆಟಿಕಲ್ ಫೀಲ್ಡ್ ವಿಲ್ ಫಾರ್ಮ್ ಆ್ಯಂಟಿ ಕ್ಲಾಕ್ ವೈಸ್ ಅಂತಂದರೆ ಏನು, ಕ್ಲಾಕು ಈ ರೀತಿ ತಿರುಗಿದ್ರೆ ಕರೆಂಟ್ ಯಾವ ರೀತಿ ತಿರುಗ್ತಿರುತ್ತೋ ಅದಕ್ಕೆ ಅಪೋಸಿಟಾಗಿ ಮ್ಯಾಗ್ನೆಟಿಕಲ್ ಫೀಲ್ಡ್ ಲೈನ್ಸು ಮೂವ್ ಆಗ್ತಿರ್ತವೆ. ಇಲ್ಲಿ ಕರೆಂಟು ಕ್ಲಾಕ್ ವೈಸಲ್ಲಿ ತಿರುಗ್ತಾ ಇದ್ದರೆ ಮ್ಯಾಗ್ನೆಟಿಕಲ್ ಫೀಲ್ಡ್ ಲೈನ್ಸು ಆ್ಯಂಟಿ ಕ್ಲಾಕ್ ವೈಸ್ ಆಗಿ ತಿರುಗ್ತವೆ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಅದು ಎಲ್ಲಿ ಅರೌಂಡ್ ದ ವೈರ್ ಅಂತ ಹೇಳ್ಬೋದು. ಅರೌಂಡ್ ದ ವೈರ್ ಅಂದರೆ ಇದರಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಈ ರೀತಿ ತಿರುಗ್ತವೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ at the current is moving up downward, the magnetical field will be clockwise around the circuit. ಇಲ್ಲಿ ವಾಯು ಪಾಯಿಂಟ್ನಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ಸರ್ಕಿಟು ಯಾವ ರೀತಿ ತಿರುಗಕ್ಕೆ ಸ್ಟಾರ್ಟ್ ಮಾಡ್ತದೆ ಅಂದರೆ ಕ್ಲಾಕ್ ವೈಸ್ ಆಗಿ ತಿರುಗಕ್ಕೆ ಸ್ಟಾರ್ಟ್ ಮಾಡ್ತದೆ. ಇಲ್ಲಿ ಯಾವುದಂದರೆ ಫ್ಲೇಮಿಂಗ್ಸ್ ಥಂಬ್ ರೂಲ್ ಅಂತ ಬರುತ್ತಲ್ಲ, ಅದನ್ನು ಇಲ್ಲಿ ಯೂಸ್ ಮಾಡಿ ಹೇಳ್ಬೋದು. ದೆನ್ ನೆಕ್ಸ್ಟ್ ಇಲ್ಲಿ ನೋಡಿ ರೈಟ್ ಹ್ಯಾಂಡ್ ಥಂಬ್ ರೂಲನ್ನು ಯೂಸ್ ಮಾಡಿಬಿಟ್ಟು ಇಲ್ಲಿ ಹೇಳ್ತಾರೆ. ಎರಡನೇ ಕ್ವಶನ್ ಅಂದರೆ ಸ್ಟೇಟ್ ದ ರೂಲ್ ದ್ಯಾಟ್ ಹೆಲ್ಪ್ಸ್ ಟು ಡಿಸೈಡ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕಲ್ ಫೀಲ್ಡ್ ಅಂದರೆ ಅದ್ಯಾವುದಂದರೆ ದ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ದ ಕನೆಕ್ಟಿಂಗ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಈಸ್ ಪ್ಯಾರಲಲ್ ಇನ್ ದ ಡೊಮೆಸ್ಟಿಕ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಈಸ್ ಬೆಟರ್. ಗಿವ್ 2 ರೀಸನ್ಸ್ ಫಾರ್ ದಿಸ್ ಮೇಜರ್ ಅಂತ ಕೇಳಿದ್ದಾರೆ. ಏನಂದರೆ ಪ್ಯಾರಲಲ್ ಆಗಿರ್ತಕ್ಕಂಥ ಕನೆಕ್ಷನ್ನು ಸರ್ಕ್ಯೂಟ್ನಲ್ಲಿ ತುಂಬ ಬೆಟರ್ ಆಗಿರುತ್ತೆ. ಯಾಕೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಇನ್ ದ ಪ್ಯಾರಲಲ್ ಸರ್ಕ್ಯೂಟ್ ಈಚ್ ಕನೆಕ್ಷನ್ ಕಾಂಪೋನೆಂಟ್ಸ್ ರಿಸೀವ್ಸ್ ದ ರಿಕ್ವೈರ್ ಅಮೌಂಟ್ ಆಫ್ ಕರೆಂಟ್. ಏನಾಗ್ತದೆ ಅಂದರೆ ಅಲ್ಲಿ ಪ್ಯಾರಲಲ್ಲಿ ಕನೆಕ್ಟ್ ಆಗಿರ್ತಕ್ಕಂಥ ಪ್ರತಿ ಡಿವೈಸ್ ಏನು ಮಾಡ್ತಾವೆ ಅಂದರೆ ಅವಕ್ಕೆ ಎಷ್ಟು ಬೇಕೋ ಅಷ್ಟೇ ಕರೆಂಟನ್ನು ತೊಗೊತವೆ. ಗ್ಯಾಜೆಟ್ ದ್ಯಾಟ್ ಹ್ಯಾಸ್ ಡಿಫರೆಂಟ್ ಕರೆಂಟ್ ರಿಕ್ವೈರ್ಸ್ ರಿಕ್ವಿಪ್ಮೆಂಟ್ ಕ್ಯಾನ್ ಬಿ ಓಪನ್ಡ್ ಪ್ರಾಪರ್ಲಿ. ಏನಾಗ್ತದೆ ಅಂದರೆ ಪ್ರತಿಯೊಂದು ಗ್ಯಾಜೆಟ್ಗೂ ಏನಾಗ್ತದೆ ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕರೆಂಟ್ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಇಫ್ ಒನ್ ಆಫ್ ದ ಕಾಂಪೋನೆಂಟ್ ಈಸ್ ಫೇಲ್ಸ್ ಇನ್ ದ ಪ್ಯಾರಲಲ್ ಸರ್ಕ್ಯೂಟ್ ರೆಸ್ಟ್ ವರ್ಕ್ ಆ್ಯಸ್ ಯೂಶುವಲ್. ಏನಾಗ್ತದೆ ಅಂದರೆ ಯಾವುದೇ ರೀತಿ ಕಾಂಪೋನೆಂಟು ಸರ್ಕ್ಯೂಟಲ್ಲಿ ಹಾಳಾಗಿ ಹೋದ್ರೂ ಕೂಡ ಉಳಿಕಿದ್ದು ಏನಾಗ್ತವೆ ಅಂದರೆ ಅದೇ ರೀತಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವುಗಳು ಹಾಳಾಗೋದಿಲ್ಲ, ಕನೆಕ್ಷನ್ ಕಟ್ ಆಗೋದಿಲ್ಲ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ನಾವು ವಿ ಆರ್ ಡಿಸ್ಕಸಿಂಗ್ 3 ಮಾರ್ಕ್ ಕ್ವಶನ್ಗಳನ್ನು ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಇದರಲ್ಲಿ ಡ್ರಾ ದ ರೇ ಡಯಾಗ್ರಾಮ್ ಫಾರ್ ದ ಇಮ್ಯಾಜಿನ್ ದ ಫಾರ್ಮೇಷನ್ ಆಫ್ ಕಾನ್ವೆಕ್ಸ್ ಲೆನ್ಸಸ್ ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಆಟ್ 2f1. ಮೆನ್ಷನ್ ದ ಪೊಸಿಷನ್ ಆ್ಯಂಡ್ ದ ನೇಚರ್ ಆಫ್ ಇಮೇಜ್ ಫಾರ್ಮ್ಡ್. ಎಫ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಫೋಕಸ್ ಲೆನ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಏನಂದರೆ ಆಬ್ಜೆಕ್ಟನ್ನು 2f1ನಲ್ಲಿ ಇಟ್ಟಾಗ ಏನಾಗ್ತದೆ ಅಂದರೆ ಇಮೇಜು ಎಲ್ಲಿ ಆಗ್ತದೆ ಅಂದರೆ 2f2ನಲ್ಲಿ ಇಮೇಜು ಬರ್ತದೆ. ಅದು ಯಾವ ರೀತಿ ಇರ್ತದೆ ಅಂದರೆ ರಿಯಲ್ ಆ್ಯಂಡ್ ಇಂಟರ್ವರ್ಟ್ ಅಂತ ನಾವು ಹೇಳ್ಬೋದು. ಅದನ್ನು ಯಾವ ರೀತಿ ನಾವು ಮಾಡಬೇಕಂದ್ರೆ ಫಸ್ಟ್ ಒನ್ನಿಂದೂ ಇಲ್ಲಿ ಓ ಪಾಯಿಂಟ್ ಇರ್ತದಲ್ಲ ಅಲ್ಲಿಂದ ಸ್ಟ್ರೇಟ್ ಲೈನನ್ನು ಎಳಿಬೇಕಾಗತ್ತೆ. ದೆನ್ ನೆಕ್ಸ್ಟು ಏನು ಮಾಡಬೇಕಂದ್ರೆ
ಇಲ್ಲಿ ಪಾಯಿಂಟ್ ಇಟ್ಟಿರ್ತೀವಲ್ಲ ಪೊಸಿಷನಿಂದ ಸ್ಟ್ರೇಟ್ ಲೈನನ್ನು ಏನು ಲೆನ್ಸಿಗೆ ಬಡಿಸ್ಬೇಕಾಗತ್ತೆ. ಅದ ನಂತರ ಇಲ್ಲಿ F2 ಇರುತ್ತಲ್ಲ, F2ಗೆ ಏನು F2ನಿಂದ ಸ್ಟ್ರೇಟ್ ಲೈನನ್ನು ಎಳೆದ್ಬಿಟ್ಟು ಇಲ್ಲಿ ಎರಡು ಲೈನ್ಗಳು ಎಲ್ಲಿ ಕನೆಕ್ಟ್ ಆಗ್ತಾವೋ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗ್ತದೆ ಅಂತ ನಾವು ಹೇಳ್ಬೋದು. ಈ ರೀತಿ ಡಯಾಗ್ರಾಮನ್ನು ತೆಗಿಬೇಕಾಗತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ಡಿಸ್ಪರೇಷನ್ ಆಫ್ ದ ಲೈಟ್, ಎಕ್ಸ್ಪ್ಲೇನ್ ದ ಫಾರ್ಮೇಷನ್ ಆಫ್ ರೈನ್ಬೋ ಇನ್ ದ ನೇಚರ್ ಅಂತ ಕೇಳಿದ್ದಾರೆ. ಡಿಸ್ಪರೇಷನ್ ಆಫ್ ದ ಲೈಟ್ ಅಂದರೆ ದ ಫೆನಾಮಿನಾ ಆಫ್ ಅ ಸ್ಪ್ಲಿಟಿಂಗ್ ಆಫ್ ದ ಲೈಟ್ ಇನ್ ಟು ದ ಕಾಂಪೋನೆಂಟ್ ಕಲರ್ಸ್ ಈಸ್ ಕಾಲ್ಡ್ ಆಸ್ ಡಿಸ್ಪರೇಷನ್ ಆಫ್ ದ ಲೈಟ್. ಏನಂದರೆ ವರ್ಣ ವಿಭಜನೆ ಅಂತ ಕರಿಬೋದು. ಒಂದು ವೈಟ್ ಕಲರ್ ಇರ್ತಕ್ಕಂಥ ಲೈಟು ಎಷ್ಟು ಬಣ್ಣವನ್ನು ಹೊಂದಿರುತ್ತದೆ ಅಂದರೆ 7 ಬಣ್ಣಗಳನ್ನು ಹೊಂದಿರುತ್ತೆ. ಆ 7 ಬಣ್ಣಗಳಾಗಿ ಡಿವೈಡ್ ಆಗೋದನ್ನ ಏನಂತ ಕರೀತಾರೆ, ಡಿಸ್ಪಿರೇಷನ್ ಆಫ್ ದ ಲೈಟ್. ಅದಕ್ಕೆ ವಿಬ್ ಗ್ಯೋರ್ ಅಂತ ನಾವು ಕರಿಬೋದು. ವಿಬ್ ಗ್ಯೋರ್ ಅಂತಂದರೆ ಇಲ್ಲಿ 6 ಬಣ್ಣಗಳನ್ನು ವಿಬ್ ಗ್ಯೋರ್ ಅಂತ ಕರಿಬೋದು. ಫಾರ್ಮೇಷನ್ ಆಫ್ ಅ ರೈನ್ಬೋ ಹೆಂಗಾಗ್ತದೆ ಅಂದರೆ, rain is a natural spectrum. Then next, it is always formed in the direction opposite to the sun. Opposite of the sun ನಲ್ಲಿ ಏನು ಫಾರ್ಮ್ ಆಗ್ತದೆ. The rain water droplets in the atmosphere act like a small prism. ಇದು ಸ್ಮಾಲ್ ಪ್ರಿಸಮ್ ಥರ ನೀರಿನ ಹನಿಗಳು ಏನು ಮಾಡ್ತಾವೆ ಅಂದರೆ ಆ್ಯಕ್ಟ್ ಮಾಡ್ತವೆ. ದೇ ರಿಪ್ಯಾಕ್ಟ್ ಆ್ಯಂಡ್ ರಿಫರ್ಸ್ ಇನ್ಸಿಡೆಂಟ್ ಆಫ್ ಸನ್ಲೈಟ್ ಆ್ಯಂಡ್ ರಿಫ್ಲೆಕ್ಟ್ ಇಂಟರ್ನಲ್ಲಿ ಅಂತ ಹೇಳ್ಬೋದು. ದ ನೆಕ್ಸ್ಟ್, it again refract when comes out the raindrop. Then due to dispersion and internal refraction or different colors each reach the observer's eyes ಅಂತ ನಾವು ಹೇಳ್ಬೋದು. Then next is, what is Tyndall effect? Then the color of the clear sky is blue. Why? Explain ಅಂತ ಕೇಳಿದ್ದಾರೆ. ಉತ್ತರ ಏನಂದರೆ, ಥ್ಯಾಂಡಲ್ ಎಫೆಕ್ಟ್ ಅಂದರೆ ಏನು, ಸ್ಕೈನ ಕಲರು ಯಾವಾಗಲೂ ಬ್ಲೂ ಆಗಿರುತ್ತೆ. ಯಾಕೆ ಅಂತ ಕೇಳಿದ್ದಾರೆ. ಥ್ಯಾಂಡಲ್ ಎಫೆಕ್ಟ್ ಈಸ್ ಅ ಫಿನಾಮಿನಾ ಆಫ್ ಅ ಸ್ಕ್ಯಾಟರಿಂಗ್ ಆಫ್ ಅ ಲೈಟ್ ಬೈ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಏನಂದರೆ, ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಕಲರು ಯಾಕೆ ಸ್ಕೈ ಇರ್ತದಂದರೆ, ದ ಸೈಜ್ ಆಫ್ ಅ ಮಾಲಿಕ್ಯೂಲ್ಸ್ ಆರ್ particles in the atmosphere is generally smaller than the wavelength of visible light. So light shorter wavelengths at the blue end is more scattered than the light longer wavelengths at the red end ಅಂತ ಹೇಳ್ಬೋದು. Then next, the red light has wavelength about 1.8 times greater than the blue light. Thus, when the sunlight passes through the atmosphere, the fine particles in a air scattered blue color more than the strongly than red. Hence the scattered blue light enters in the eyes ಅಂತ ನಾವು ಹೇಳ್ಬೋದು. Then next, 10th question is, explain an experiment to show that current carrying conductor experience a mechanical force when it placed in a magnetical field ಅಂತ ಹೇಳಿದ್ದಾರೆ. ಏನಂದರೆ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನಲ್ಲಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರು ಯಾವ ರೀತಿಯ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತದೆ ಅದನ್ನು ಮ್ಯಾಗ್ನೆಟಿಕಲ್ ಫೀಲ್ಡ್ನಲ್ಲಿ ಇಟ್ಟಾಗ ಅಂತ ಕೇಳಿದ್ದಾರೆ. ದ ಪ್ಲೇಸ್ ಅ ಸ್ಟ್ರಾಂಗ್ ಹಾರ್ಸ್ ಶೂ ಮ್ಯಾಗ್ನೆಟ್ ಸೊ ದ್ಯಾಟ್ ದ ರೆಡ್ ಲೈಸ್ ಬಿಟ್ವೀನ್ ಇಟ್ಸ್ ಪೋಲ್ಸ್ ವಿತ್ ದ ಮ್ಯಾಗ್ನೆಟಿಕಲ್ field direction upward. Then next, connect aluminum rod in a series with a battery, a key or resistor. Pass the current through a rod from B to A. The rod displaces in the direction the reverse current. The rod displaces in the opposite direction. This shows that the force is exerted on a current carrying rod. The magnetical field lines follows Fleming's left hand rule ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ನಾವು ಇವಾಗ 4 ಮಾರ್ಕ್ಸ್ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಫಿಸಿಕ್ಸ್ನಲ್ಲಿ 4 ಮಾರ್ಕ್ಸ್ದು 2 ಬರ್ತವೆ, ಟೋಟಲಾಗಿ 8 ಮಾರ್ಕ್ಸ್ಗಳು ಬರ್ತವೆ. ಅದರಲ್ಲಿ ಫಸ್ಟ್ ಕ್ವಶನ್ ಈಸ್ ಏನಂದರೆ, ಅದರಲ್ಲಿ ಫಸ್ಟ್ ಬರ್ತಕ್ಕಂಥ ಕ್ವಶನು ಸ್ಟೇಟ್ ದ ಲಾಸ್ ಆಫ್ ರಿಫ್ರಾಕ್ಷನ್ ಆಫ್ ದ ಲೈಟ್ ಅಂತ ಕೇಳಿದ್ದಾರೆ. ರಿಫ್ರಾಕ್ಷನ್ ಆಫ್ ದ ಲೈಟ್ ಅಂದರೆ ಫಸ್ಟ್ ಲಾ ಇದು ಏನಂದರೆ,
ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ರೇಸ್ normal to the interface to given the two ಇಂಟರ್ಸ್ಪೆರೆಂಟ್ ಮೀಡಿಯಾ ಆಲ್ ಆರ್ ಇನ್ ದ ಸೇಮ್ ಪ್ಲೇಸ್. ಏನಂತಂದರೆ ಇವಾಗ ರೀಫ್ರ್ಯಾಕ್ಷನಲ್ಲಿ ಬೆಳಕು ಈ ರೀತಿ ರೀಫ್ರ್ಯಾಕ್ಷನ್ ಆಗ್ತದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಯಾವುದಂದರೆ ಇದು ಇನ್ಸಿಡೆಂಟ್ ರೇ, ಇದನ್ನು ಇನ್ಸಿಡೆಂಟ್ ರೇ ಅಂತ ಕರೀತಾರೆ. ದೆನ್ ಇಲ್ಲಿ ಈ ರೀತಿ ಗೆರೆ ಒಂದು ಬರುತ್ತೆ, ಇದನ್ನು ಏನಂತ ಕರೀತಾರೆ, ನಾರ್ಮಲ್ ರೇ ಅಂತ ಕರೀತಾರೆ. ದೆನ್ ರೀಫ್ರ್ಯಾಕ್ಟ್ ಆಗಿರ್ತಕ್ಕಂಥ ರೇನ ರೀಫ್ರ್ಯಾಕ್ಟೆಡ್ ರೇ ಅಂತ ಕರೀತಾರೆ. ಇವು ಮೂರು ಏನಂದರೆ ಒಂದೇ ಪ್ಲೇನಲ್ಲಿ ಒಂದೇ ಡೈಮೆನ್ಷನಲ್ಲಿ ಕಂಡು ಬರ್ತವೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಸೆಕೆಂಡ್ ಲಾ ಏನಂದರೆ ದ ರೇಷಿಯೋ ಆಫ್ ಅ ಸೈನ್ ಆಫ್ ಅ ಆ್ಯಂಗಲ್ ಆಫ್ ದ ಇನ್ಸಿಡೆನ್ಸ್ ಆ್ಯಂಡ್ ಸೈನ್ ಆಫ್ ಅ ಆ್ಯಂಗಲ್ ಆಫ್ ಅ ರಿಫ್ರಾಕ್ಷನ್ is always constant for the light of the given color and for a pair of given media ಅಂತ ಹೇಳ್ಬೋದು. ಏನಂದರೆ ಸೈನ್ ಆಫ್ ಇನ್ಸಿಡೆಂಟ್ ಆ್ಯಂಗಲ್ ದೆನ್ ನೆಕ್ಸ್ಟ್ ಸೈನ್ ಆಫ್ ರಿಫ್ರಾಕ್ಟೆಡ್ ಆ್ಯಂಗಲ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಈಸ್ ಬಿ ಕ್ವಶನ್ ಈಸ್ a ray of a light traveling in the corosine enters the obliquely in the water. Does that light ray bend toward the normal or away from the normal? Why ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಏನಂದರೆ the ray of a light will bend away from the normal. The speed of light is increases as it enters into the optically denser kerosene to the optically rarer water ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಸ್ಟೇಟ್ ದ ಲಾಸ್ ಆಫ್ ರಿಫ್ರಾಕ್ಷನ್ ಆಫ್ ದ ಲೈಟ್. ಮ್ಯಾಗ್ನಿಫಿಕೇಶನ್ ಆಫ್ ಅ ಮಿರರ್ ಈಸ್ +1. ವಾಟ್ ಡಸ್ ಇಟ್ ಮೀನ್ಸ್? ಮೆನ್ಷನ್ ದ ಟೈಪ್ಸ್ ಆಫ್ ಮಿರರ್ ಅಂತ ಹೇಳಿದ್ದಾರೆ. ಫಸ್ಟ್ ಕ್ವಶನು ಲಾಸ್ ಆಫ್ ರಿಫ್ರಾಕ್ಷನ್ ಆಫ್ ದ ಲೈಟ್ ಅಂತ ಕೇಳಿದ್ದಾರೆ. ಇದು ಸೇಮು ರಿಫ್ರಾಕ್ಷನ್ ಥರನೇ ಬರ್ತದೆ. ಇದರಲ್ಲಿ ಫಸ್ಟ್ ಲಾ ಏನಂದರೆ ದ ಆ್ಯಂಗಲ್ ಆಫ್ ಅ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಅಂತ ಹೇಳ್ಬೋದು. ಏನಂದರೆ ಇವಾಗ ಈ ರೀತಿ ಇದನ್ನು ಒಂದು ಮಿರರ್ ಅಂದ್ಕೊಳ್ಳೋಣ ಇರಿ, ಇದು ಒಂದು ಮಿರರ್ ಅಂದ್ಕೊಳ್ಳೋಣ. ಇವಾಗ ಒಂದು ರೇ ಬರುತ್ತೆ, ಇದಕ್ಕೆ ಬಂದು ರಿಫ್ಲೆಕ್ಟ್ ಆಗಿ ಈ ರೀತಿ ಹೋಗ್ತದೆ. ಇದನ್ನು ಇನ್ಸಿಡೆಂಟ್ ರೇ ಅಂತ ಕರೀತಾರೆ, ಇದನ್ನು ರಿಫ್ಲೆಕ್ಟೆಡ್ ರೇ ಅಂತ ಕರೀತಾರೆ. ಇಲ್ಲಿ ಇದನ್ನು ನಾರ್ಮಲ್ ರೇ ಅಂತ ಕರೀತಾರೆ. ಇವಾಗ ಫಸ್ಟ್ ಒನ್ ಇದು ಇನ್ಸಿಡೆಂಟ್ ಆ್ಯಂಗಲು, ಇದು ರಿಫ್ಲೆಕ್ಟೆಡ್ ಆ್ಯಂಗಲ್ ಅಂತ ಕರೀತಾರೆ. ಇವಾಗ ಏನಾಗ್ತಂದರೆ ಆ್ಯಂಗಲ್ ಇನ್ಸಿಡೆಂಟ್ ಆ್ಯಂಗಲ್ ಈಸ್ ಈಕ್ವಲ್ ಟು ಆ್ಯಂಗಲ್ ರಿಫ್ಲೆಕ್ಟೆಡ್ ಆ್ಯಂಗಲ್ ಅಂತ ನಾವು ಹೇಳ್ಬೋದು. ಇನ್ನು ಎರಡನೇ ಲಾ ಏನು ಹೇಳ್ತದೆ ಅಂದರೆ ಇನ್ಸಿಡೆಂಟ್ ರೇ, ನಾರ್ಮಲ್ ರೇ, ಇನ್ಸಿಡೆಂಟ್ ರೇ, ನಾರ್ಮಲ್ ರೇ ಆ್ಯಂಡ್ ರಿಫ್ಲೆಕ್ಟೆಡ್ ರೇ ಆಲ್ ಆರ್ ಇನ್ಸಿಡೆಂಟ್, ರಿಫ್ಲೆಕ್ಟೆಡ್ ಆ್ಯಂಡ್ ನಾರ್ಮಲ್ ರೇಸ್ ಆರ್ ಆಲ್ ಆರ್ ಇನ್ ಸೇಮ್ ಪ್ಲೇನ್ ಅಂತ ಹೇಳ್ಬೋದು. ಒಂದೇ ಪ್ಲೇನಲ್ಲಿ ಒಂದೇ ಡೈಮೆನ್ಷನಲ್ಲಿ ಅವು ಇರ್ತವೆ ಅಂತ ನಾವು ಹೇಳ್ಬೋದು. ಇವುಗಳೇ ಇಲ್ಲಿ ಹೇಳ್ತಕ್ಕಂಥ ಲಾಸ್ಗಳಾಗಿವೆ, ಒಂದ್ಸರಿ ನೋಡ್ಕೊಂಬಿಡಿ. ಇನ್ನು ಸೆಕೆಂಡ್ ಕ್ವಶನ್ನು ಆನ್ಸರ್ ಏನಂದರೆ ಮ್ಯಾಗ್ನಿಫಿಕೇಷನ್ ಆಫ್ ಮಿರರ್ ಈಸ್ 1+. ಅಂದರೆ 1+ ಇರ್ತಕ್ಕಂಥ ಮ್ಯಾಗ್ನಿಫಿಕೇಷನ್ ಆಫ್ ದ ಮಿರರ್ ಇದ್ದರೆ ಅದ್ರ ಅರ್ಥ ಏನು? ಮೆನ್ಷನ್ ದ ಟೈಪ್ ಆಫ್ ಮಿರರ್ ಅಂತ ಹೇಳಿದ್ದಾರೆ. ಏನಂದರೆ ಯಾವಾಗಲೂ ಪ್ಲಸ್ ಬಂದರೆ ಅದು ಯಾವಾಗಲೂ ಏನಾಗಿರುತ್ತೆ ಅಂದರೆ ದ ಇಮೇಜ್ ಈಸ್ ವರ್ಚುವಲ್ ಆಗಿರುತ್ತೆ ಆ್ಯಂಡ್ ಇರೆಕ್ಟ್ ಆಗಿರುತ್ತೆ. ಯಾಕಂದರೆ ಪ್ಲಸ್ ಸೈನ್ ಇದ್ದರೆ ಇಮೇಜು ಇರೆಕ್ಟ್ ಆಗಿರುತ್ತೆ. ದೆನ್ ದ ಸೇಮ್ ಸೈಜ್ ಆ್ಯಸ್ ದ ಇಮೇಜ್, ಯಾವ ರೀತಿ ಇರುತ್ತೋ ಅದೇ ರೀತಿ ಸೇಮ್ ಸೈಜ್ನಲ್ಲೇ ಇರ್ತದೆ. +1 ಇದ್ದರೆ ಅದು ಯಾವಾಗಲೂ ಪ್ಲೇನ್ ಮಿರರ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಸೆಕೆಂಡ್ 12ನೇ ಕ್ವಶನ್ ಯಾವುದಂದರೆ ದ ಎಲೆಕ್ಟ್ರಿಕಲ್ ಹೀಟರ್ ಕನೆಕ್ಟೆಡ್ ಟು ದ 220 volt generator draws a current of 10 ampere. What is the power of an electrical heater if it is used for 8 hours a day? Then calculate the total cost of using it for 30 days at the RS of 5 for 1 kWh ಅಂತ ಕೇಳಿದ್ದಾರೆ. ಇಲ್ಲಿ
ಗಿವನ್ ಏನನ್ನು ಕೊಟ್ಟಿದ್ದಾರೆ ಅಂದರೆ ಏನು ವೋಲ್ಟೇಜನ್ನು ಕೊಟ್ಟಿದ್ದಾರೆ 220 ವೋಲ್ಟೇಜ್, ಕರೆಂಟನ್ನು ಕೊಟ್ಟಿದ್ದಾರೆ 10 ಆಂಪಿಯರ್. ದೆನ್ ನೆಕ್ಸ್ಟ್ ಟೈಮನ್ನು ಕೊಟ್ಟಿದ್ದಾರೆ 8 ಅವರ್ಸ್. 8 ಅವರ್ಸನ್ನು ನಾವು ಸೆಕೆಂಡ್ನಲ್ಲಿ ಕನ್ವರ್ಟ್ ಮಾಡಬೇಕು. ಸೆಕೆಂಡ್ ನಾವು ಯಾವಾಗಲೂ SI ಯೂನಿಟ್ಗಳಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಟೈಮ್ನ SI ಯೂನಿಟ್ ಏನು ಏನಾಗಿರುತ್ತೆ ಅಂದರೆ ಸೆಕೆಂಡ್ ಆಗಿರುತ್ತೆ. ಸಾರಿ ಇವಾಗ ನಾವು ಹವರ್ಸಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಹವರ್ಸಲ್ಲಿ 30 ಡೇಸ್ಗೆ ಕನೆಕ್ಟ್ ಮಾಡಿಕೊಂಡ್ರೆ 8 ಅವರ್ಸ್ ಇಂಟು 30 ಮಾಡಿದ್ರೆ 240 ಅವರ್ಸ್ ಆಗುತ್ತೆ. 240 ಅವರ್ಸ್ ಮಾಡಿಕೊಂಡ್ರೆ ಆವಾಗ ಪವರ್ ಎಷ್ಟಾಗುತ್ತೆ ಅಂದರೆ ಪವರ್ ಈಸ್ ಈಕ್ವಲ್ ಟು V ಇಂಟು I ಅಂತ ಆಗುತ್ತೆ. ಇವಾಗ ಪವರನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ 220 ಇಂಟು 10 ಮಾಡಿದ್ರೆ 2200 ಅಂತ ಆಗುತ್ತೆ. 2200 ವ್ಯಾಟ್ ಆದರೆ 2.2 ಕಿಲೋ ವ್ಯಾಟ್ಗಳಾಗಿ ಅದನ್ನು ಕನ್ವರ್ಟ್ ಮಾಡ್ಕೋಬೇಕು. ಆವಾಗ ನಾವೇನು ಮಾಡಬೇಕಂತಂದರೆ ಇವಾಗ ಎನರ್ಜಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಪವರ್ ಇಂಟು ಟೈಮ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ವ್ಯಾಟ್ನಲ್ಲಿ ಇಟ್ಟಾಗ ಟೈಮನ್ನು ಸೆಕೆಂಡ್ನಲ್ಲಿ ತೊಗೋಬೇಕಾಗತ್ತೆ. ನಾವು ಕಿಲೋ ವ್ಯಾಟ್ನಲ್ಲಿ ಇಟ್ಟಾಗ ಟೈಮನ್ನು ಅವರ್ಸ್ನಲ್ಲಿ ತೊಗೋಬೇಕು. ಇವಾಗ ನಾವು ಟೈಮನ್ನು ಅವರ್ಸ್ನಲ್ಲಿ ತೊಗೊಂಡ್ರೆ ಏನು ಪವರನ್ನು ಕೂಡ ಕಿಲೋ ವ್ಯಾಟ್ನಲ್ಲಿ ತೊಗೋಬೇಕು. ಅದಕ್ಕೋಸ್ಕರ 2.2 ಇಂಟು 240 ಮಾಡಿದಾಗ ಎಷ್ಟು ಬರ್ತದೆ ಅಂದರೆ 528 ಕಿಲೋ ವ್ಯಾಟ್ ಅವರ್ಸ್ ಬರ್ತದೆ. ಇದು ಎನರ್ಜಿ ಆಗಿದೆ. ಇದು ಟೋಟಲ್ ಕಾಸ್ಟ್ ಎಷ್ಟು ಬರ್ತದೆ ಅಂದರೆ 1 ಕಿಲೋ ವ್ಯಾಟ್ಗೆ 5 ರುಪೀಸ್ ಇದ್ದರೆ 228 ಕಿಲೋ ವ್ಯಾಟ್ಗೆ ಎಷ್ಟು ಬರ್ತದೆ ಅಂದರೆ 2640 ರುಪೀಸ್ ಬರ್ತದೆ ಅಂತ ನಾವು ಹೇಳ್ಬೋದು. ಇವಾಗ ನಾವು ಕೆಮಿಸ್ಟ್ರಿ ಸೆಕ್ಷನ್ಗೆ ಹೋಗಿದ್ದೇವೆ. ಕೆಮಿಸ್ಟ್ರಿ ಸೆಕ್ಷನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಅದರಲ್ಲಿ ದ ಎಲೆಕ್ಟ್ರೋಲೈಸಿಸ್ ಆಫ್ ದ ವಾಟರ್ ಟು ಫಾರ್ಮ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಗ್ಯಾಸಸ್ ಈಸ್ ಯಾವ ಮೆಥಡ್ ಅಂದರೆ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಬರ್ತದೆ. ದೆನ್ ನೆಕ್ಸ್ಟ್ ದ ನಂಬರ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಆಟಮ್ಸ್ that are present in the molecule of the fifth member of the alkane is ಅಂದರೆ ಅದು ಯಾವುದು ಅಂದರೆ 6th and 12 ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ದ ಪ್ರಾಪರ್ಟಿ ಆಫ್ ಅ ಕಾರ್ಬನ್ ಅಟಮ್ ಟು ಫಾರ್ಮ್ ಅ ಬಾಂಡ್ ವಿತ್ ಅದರ್ ಕಾರ್ಬನ್ ಅಟಮ್ಸ್ ಟು ಗಿವ್ ರೈಸ್ ಅ ಲಾರ್ಜರ್ ಮಾಲಿಕ್ಯೂಲ್ ಈಸ್ ಯಾವುದಂದರೆ ಕ್ಯಾಟಿನೇಷನ್ ಅಂತ ನಾವು ಅದನ್ನು ಕರಿಬೋದು. ಇನ್ನು 1 ಮಾರ್ಕ್ನ 3 ಕ್ವಶನ್ಗಳು ಇಲ್ಲಿ ಕೆಮಿಸ್ಟ್ರಿನಲ್ಲಿ ಬರ್ತವೆ. ಅವುಗಳನ್ನು ಕೂಡ ನೋಡ್ಕೊಂಡು ಹೋಗ್ಬೇಕಂದ್ರೆ ಹೌ ಕ್ಯಾನ್ ರ್ಯಾಪಿಡ್ಲಿ ಬಿ ಕಂಟ್ರೋಲ್ಡ್ ರ್ಯಾನ್ಸಿಡಿಟಿ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು. ರ್ಯಾನ್ಸಿಡಿಟಿ ಬಿ ಕಂಟ್ರೋಲ್ ಅಂತ ಕೇಳಿದರೆ ರ್ಯಾನ್ಸಿಡಿಟಿಯನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಕೀಪಿಂಗ್ ಫುಡ್ ಇನ್ ದ ಏರ್ ಟೈಟ್ ಕಂಟೈನರ್ಸ್ ಏರು ಬರದೇ ಇರತಕ್ಕಂಥ ಕಂಟೈನರ್ನಲ್ಲಿ ನಾವು ಏನು ಮಾಡಬೇಕಂದ್ರೆ ಫುಡ್ಡನ್ನು ಇಟ್ಕೋಬೇಕು. ದ ನೆಕ್ಸ್ಟ್ ಆ್ಯಡಿಂಗ್ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ನಾವು ಯೂಸ್ ಮಾಡಬೇಕು. ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಆಕ್ಸಿಡೇಷನನ್ನು ಇವು ಏನು ಮಾಡ್ತವೆ ಅಂತಂದರೆ ಇನಿಬಿಟ್ ಮಾಡ್ತವೆ ಅಥವಾ ಇದನ್ನು ತಡೆಗಟ್ತವೆ ಅಂತ ಹೇಳ್ಬೋದು. ಆ್ಯಂಡ್ ಪ್ಲುಷಿಂಗ್ ಬ್ಯಾಗ್ಸ್ ಆಫ್ ಚಿಪ್ಸ್ ವಿತ್ ನೈಟ್ರೋಜನ್ ಈಸ್ ಆಲ್ಸೋ ಆ್ಯಂಟಿ ಆಕ್ಸಿಡೆಂಟ್. ಸೊ ಪ್ಲುಷಿಂಗ್ ಆಫ್ ಬ್ಯಾಗ್ಸ್ ಚಿಪ್ಸ್ನಲ್ಲಿ ನೈಟ್ರೋಜನ್ ಗ್ಯಾಸನ್ನು ತುಂಬಿಸೋದು ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ದ pH ವ್ಯಾಲ್ಯೂ ಆಫ್ ಆ್ಯನ್ ಆ್ಯಂಟಾಸಿಡ್ ಈಸ್ ಮೋರ್ ದ್ಯಾನ್ 7 ಗಿವ್ ರೀಸನ್. ಆ್ಯಂಟಾಸಿಡ್ ಆಲ್ವೇಸ್ ಏನಂದರೆ ಬೇಸಿಕ್ ಕ್ಯಾರೆಕ್ಟರ್ಗಳನ್ನು ಹೊಂದಿರ್ತವೆ. ಬೇಸ್ ಥರ ಅವುಗಳು ಕ್ಯಾರೆಕ್ಟರ್ಗಳನ್ನು ಹೊಂದಿರ್ತವೆ ಅವುಗಳು. ಅದಕ್ಕೋಸ್ಕರ ಆ್ಯಂಟಾಸಿಡನ್ನು ಆ್ಯಸಿಡಿಟಿಯನ್ನು ಕಂಟ್ರೋಲ್ ಮಾಡೋಕ್ಕೆ ಬೇಸ್ಗಳನ್ನು ಹಾಕ್ತಾರೆ. ಅದಕ್ಕೋಸ್ಕರ ಅವುಗಳ pHಗಳು ಯಾವತ್ತೂ ಮೋರ್ ದ್ಯಾನ್ 7 ಇರ್ತದೆ. ಇಲ್ಲಿ ನೋಡಿ ಆ್ಯಂಟಾಸಿಡ್ ಈಸ್ ದ ಬೇಸ್ ದ್ಯಾಟ್ ಈಸ್ ಯೂಸ್ಡ್ ಟು ನ್ಯೂಟ್ರಲೈಸ್ ಎಕ್ಸೆಸ್ ಆ್ಯಸಿಡ್ ಇನ್ ಸ್ಟಮಕ್ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ 18th ಕ್ವಶನ್ ಈಸ್ ದ ಕನ್ವರ್ಷನ್ ಆಫ್ ಎಥನಾಲ್ ಇಂಟು ದ ಎಥೆನೋಯಿಕ್ ಆ್ಯಸಿಡ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ರಿಯಾಕ್ಷನ್ ವೈ ಅಂತ ಕೇಳಿದ್ದಾರೆ. ಯಾಕಂದರೆ ಬಿಕಾಸ್ ಆಕ್ಸಿಜನ್ ಈಸ್ ಆ್ಯಡೆಡ್ ಟು ಎಥನಾಲ್. ಇಲ್ಲಿ ಏನಾಗ್ತದೆ ಅಂದರೆ ಎಥೆನಾಲಲ್ಲಿ ಆಕ್ಸಿಜನನ್ನು ಆ್ಯಡ್ ಮಾಡ್ತಾರೆ. O2 ಆ್ಯಡ್ ಮಾಡಿದಾಗ ಅದೇನಾಗ್ತದೆ ಅಂದರೆ ಇಥೆನೋಯಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗ್ತದೆ. ಅದಕ್ಕೆ ಇದನ್ನು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರೀತಾರೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. 2 ಮಾರ್ಕ್ದು 3 ಕ್ವಶನ್ಸ್ ಬರ್ತವೆ. ಇವುಗಳಲ್ಲಿ ನಾವು ಏನು ಮಾಡಬೇಕಂದ್ರೆ 3ಗಳನ್ನು ಬರಿಬೇಕಾಗ್ತದೆ. ದ ಫಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ದ ಸ್ಯಾಚುರೇಟೆಡ್ ಐಸೋಮರ್ಸ್ ಸ್ಟ್ರಕ್ಚರಲ್ ಐಸೋಮರ್ಸ್ ರೈಟ್ ದ ಸ್ಟ್ರಕ್ಚರಲ್ ಐಸೋಮರ್ಸ್ ಆಫ್ ದ ಬ್ಯೂಟೇನ್ ಅಂತ ಕೇಳಿದ್ದಾರೆ. ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದರೆ ಏನಂದರೆ ಸೇಮ್ ಫಾರ್ಮುಲಾ
ಬಟ್ ಡಿಫರೆಂಟ್ ಸ್ಟ್ರಕ್ಚರ್. ಇದನ್ನೇ ಏನಂತ ಕರೀತಾರೆ ಅಂದರೆ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರೀತಾರೆ. ಕಾರ್ಬನ್ ಕಾಂಪೌಂಡ್ಸ್ ವಿತ್ ಐಡೆಂಟಿಕಲ್ ಮಾಲಿಕ್ಯುಲರ್ ಫಾರ್ಮುಲಾ ಅಂದರೆ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಆ್ಯಸ್ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ನಾವು ಕರಿತೇವೆ. ಏನು ಬ್ಯೂಟನ್ ಐಸೋಮರ್ಸ್ ಏನಂದರೆ ನೋಡ್ಕೊಳ್ಳಿ, ಬ್ಯೂಟನ್ ಯಾವತ್ತು 4 ಕಾರ್ಬನ್ ಅಟಮನ್ನು ಹೊಂದಿರುತ್ತೆ. ಅದರದ್ದು ಐಸೋಮರ್ಸನ್ನು ನೋಡ್ಕೊಂಡು ಹೋಗಬೇಕಾದ್ರೆ ಒಂದು ಈ ರೀತಿ ಬರುತ್ತೆ, ಒಂದು ಈ ರೀತಿ ಬರುತ್ತೆ. ಸ್ಟ್ರಕ್ಚರಲ್ಲಿ ಮಾತ್ರ ಬೇರೆ ಬೇರೆ ಆಗಿರ್ಬೋದು, ಆದರೆ ಇವೆರಡು ಅಂದರೆ ಮಾಲಿಕ್ಯುಲರ್ ಫಾರ್ಮುಲಾವನ್ನು ಸೇಮ್ ಆಗಿ ಹೊಂದಿರ್ತವೆ. ದೆನ್ ನೆಕ್ಸ್ಟ್, ವಾಟ್ ಆರ್ ದ ಫಂಕ್ಷನಲ್ ಗ್ರೂಪ್ಸ್, ನೇಮ್ ದ ಫಂಕ್ಷನಲ್ ಗ್ರೂಪ್ಸ್ ಪ್ರೆಸೆಂಟ್ ಇನ್ ದ ಪ್ರೊಪೆನಾಲ್ ಆ್ಯಂಡ್ ಪ್ರೊಪೆನೋಲ್ ಅಂತ ಕೇಳಿದ್ದಾರೆ. ಏನಂದರೆ ಹೆಟೆರೋ ಅಟಾಮ್ಸ್ ಆರ್ ಗ್ರೂಪ್ ಆಫ್ ದ ಹೆಟೆರೋ ಅಟಾಮ್ಸ್ ದ್ಯಾಟ್ ಕಂಪೇರ್ ಸ್ಪೆಸಿಫಿಕ್ ಪ್ರಾಪರ್ಟೀಸ್ ಟು ದ ಕಾರ್ಬನ್ ಕಾಂಪೌಂಡ್ಸ್. ಏನು ಮಾಡ್ತಾವಂದರೆ ಇವು ಹೊರಗಡೆ ಇರ್ತಕ್ಕಂಥ ಅಟಮ್ಸು, ಹೆಟೆರೋ ಅಟಮ್ಸ್ ಅಂದರೆ ಹೊರಗಡೆ ಇರ್ತಕ್ಕಂಥ ಅಟಮ್ಸು, ಅವುಗಳು ಕಾರ್ಬನ್ ಕಾಂಪೌಂಡ್ನಲ್ಲಿ ಬಂದು ಕೂತ್ಕೊಂಡ್ರೆ ಲೈಕ್ Cl, Br, OH, O ಈ ರೀತಿ ಬಂದುಬಿಟ್ಟು ಕೂತ್ಕೊಂಡ್ರೆ ಅವೇನು ಮಾಡ್ತಾವತ್ತಂದರೆ ಆ ಕಾರ್ಬನ್ ಕಾಂಪೌಂಡ್ನ ಏನಂದರೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಗುಣಗಳನ್ನು ತಂದು ಕೊಡ್ತವೆ, ಕ್ಯಾರೆಕ್ಟರ್ಸನ್ನು, ಪ್ರಾಪರ್ಟೀಸನ್ನು ತಂದು ತುಂಬ್ತವೆ. ಅದಕ್ಕೋಸ್ಕರ ಅವುಗಳನ್ನು ಏನಂತ ಕರೀತಾರೆ, ಫಂಕ್ಷನಲ್ ಗ್ರೂಪ್ಸ್ ಅಂತ ಕರೀತಾರೆ. ಪ್ರೊಪೆನಾಲ್ನ ಇರ್ತಕ್ಕಂಥ ಸ್ಪೆಸಿಫಿಕ್ ಗ್ರೂಪ್ ಅಂದರೆ ಅದಂದರೆ COH ಅಂತ ನಾವು ಕರಿಬೋದು. ದೆನ್ ಆಲ್ಕೋಹಾಲ್ ಅಂದರೆ ಪ್ರೊಪೆನಾಲ್ನಲ್ಲಿ ಬರ್ತಕ್ಕಂಥದ್ದು ಆಲ್ಕೋಹಾಲ್ ಆಗಿರುತ್ತೆ, ಅದು COH ಆಗಿರುತ್ತೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ 20th ಕ್ವಶನ್ ಈಸ್ ಹೌ ಡು ಬ್ಲೂ ಆ್ಯಂಡ್ ರೆಡ್ ಲಿಟ್ಮಸ್ ಪೇಪರ್ಸ್ ಹೆಲ್ಪ್ ಟು ಡಿಟರ್ಮೈನ್ ದ ನೇಚರ್ ಆಫ್ ಆ್ಯಸಿಡ್ ಆ್ಯಂಡ್ ಬೇಸಸ್. ಅಂದರೆ ಏನಾಗ್ತದೆ ಅಂದರೆ ಬ್ಲೂ ಇದ್ದುದು ರೆಡ್ ಆಗಿ ಕನ್ವರ್ಟ್ ಆದರೆ ಅದು ಆ್ಯಸಿಡ್ ಆಗಿರುತ್ತೆ. ದೆನ್ ನೆಕ್ಸ್ಟ್ ರೆಡ್ ಲಿಟ್ಮಸ್ ಇದ್ದುದು ಬ್ಲೂ ಆಗಿ ಕನ್ವರ್ಟ್ ಆದರೆ ಅದು ಬೇಸ್ ಆಗಿರುತ್ತೆ. ಇದನ್ನೇ ಹೇಳಬೇಕು. ದೆನ್ ನೆಕ್ಸ್ಟ್ 21st ಕ್ವಶನ್ ಈಸ್ ರೈಟ್ ಎನಿ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಕಾರ್ಬೋಹೈಡ್ರೇಟ್ಸ್ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಈಸ್ ಸಿಂಗಲ್ ಬಾಂಡ್ ಸ್ಯಾಚುರೇಟೆಡ್ ಕಾರ್ಬೋಹೈಡ್ರೇಟ್ಸಲ್ಲಿ ಯಾವಾಗಲೂ ಏನಾಗಿರುತ್ತೆ ಅಂದರೆ ಸಿಂಗಲ್ ಬಾಂಡ್ ಇರುತ್ತೆ. ಆ್ಯಂಡ್ ಅನ್ಸ್ಯಾಚುರೇಟೆಡ್ ಕಾರ್ಬೋಹೈಡ್ರೇಟ್ಸಲ್ಲಿ ಡಬ್ಬಲ್ ಬಾಂಡ್ ಮತ್ತು ತ್ರಿಬಲ್ ಬಾಂಡ್ಗಳು ಇರ್ತವೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಸ್ಯಾಚುರೇಟೆಡ್ ಕಾರ್ಬೋಹೈಡ್ರೇಟ್ಸ್ ಲೆಸ್ ರಿಯಾಕ್ಟಿವ್ ಇರ್ತವೆ, ಅನ್ಸ್ಯಾಚುರೇಟೆಡ್ ಕ್ಯಾರೆಕ್ಟರ್ಸು ಮೋರ್ ಹೈಡ್ರೋಕಾರ್ಬನ್ಸು ಮೋರ್ ರಿಯಾಕ್ಟಿವ್ ಇರ್ತವೆ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸು ಗಿವ್ ಅ ಕ್ಲೀನ್ ಫ್ಲೇಮ್ ಇನ್ ದ ಬಾಂಡ್. ಏನು ಮಾಡ್ತವೆ ಅಂದರೆ ಕ್ಲೀನ್ ಫ್ಲೇಮ್ ಅಂದರೆ ಬ್ಲೂ ಆಗಿರ್ತಕ್ಕಂಥ ಫ್ಲೇಮನ್ನು ಕೊಡ್ತವೆ. ಬಟ್ ಅನ್ಸ್ಯಾಚುರೇಟೆಡ್ ಇದ್ದದ್ದು ಯೆಲ್ಲೋ ಅಥವಾ ಬ್ಲ್ಯಾಕ್ ಫ್ಲೇಮನ್ನು ಕೊಡ್ತವೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಏನಂದರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸು ಸಬ್ಜೆಕ್ಟೆಡ್ ಟು ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಇವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ಆಗ್ತವೆ. ದೆನ್ ನೆಕ್ಸ್ಟ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸು ಸಬ್ಜೆಕ್ಟೆಡ್ ಟು ಬೋತ್ ಅಡಿಷನ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಇವು ಅಡಿಷನ್ ಮತ್ತು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಎರಡಕ್ಕೂ ಕೂಡ ಏನಾಗ್ತವೆ ಅಪ್ಲೈ ಆಗ್ತವೆ. ಈಗ ಎಕ್ಸಾಂಪಲ್ ಏನಂದರೆ ಅಲ್ಕೆನ್ಸು ಆ್ಯಂಡ್ ಸೈಕ್ಲೋ ಅಲ್ಕಿನ್ಸ್ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಇವುಗಳಲ್ಲಿ ಎಕ್ಸಾಂಪಲ್ಸ್ ಏನಂದರೆ ಅಲ್ಕೈನ್ಸ್ ಆ್ಯಂಡ್ ಬೆಂಜಿನ್ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಏನಂದರೆ ಇವಾಗ 3 ಮಾರ್ಕ್ದು 3 ಕ್ವಶನ್ಗಳು ಕೆಮಿಸ್ಟ್ರಿಯಲ್ಲಿ ಬರ್ತವೆ, ಅವುಗಳನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗ್ಬೇಕಂದ್ರೆ ಫಸ್ಟ್ ಒನ್ ಇಸ್ ಡ್ರಾ ದ ಡಯಾಗ್ರಾಮ್ ಆಫ್ ಅರೇಂಜ್ಮೆಂಟ್ ಆಫ್ ಅಪಾರ್ಚರ್ ಟು ಅಪಾರ್ಟಸ್ ಟು ಶೋ ದ ಆ್ಯಕ್ಷನ್ ಆಫ್ ಅ ಸ್ಟೀಮ್ ಆನ್ ಅ ಮೆಟಲ್ ಆ್ಯಂಡ್ ಲೇಬಲ್ ದ ಫಾಲೋಯಿಂಗ್ ಪಾರ್ಟ್ಸ್ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಇಸ್ ಮೆಟಲ್ ಸಿಂಪಲ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಹೈಡ್ರೋಜನ್ ಗ್ಯಾಸ್ ಅಂತ ಕೇಳಿದ್ದಾರೆ. ಇಲ್ಲಿ ಇದ್ರದ್ದು ಡಯಾಗ್ರಾಮನ್ನು ತೆಗಿಬೇಕು. ಅವಾಗ ಮೆಟಲ್ ಸ್ಯಾಂಪಲನ್ನು ಗುರ್ತು ಮಾಡಬೇಕು, ಮೆಟಲ್ ಸ್ಯಾಂಪಲು ಇಲ್ಲಿ ಇರ್ತದೆ. ನೆಕ್ಸ್ಟ್ ಹೈಡ್ರೋಜನ್ ಗ್ಯಾಸನ್ನು ಗುರ್ತು ಮಾಡಬೇಕು, ಹೈಡ್ರೋಜನ್ ಗ್ಯಾಸ್ ಇಲ್ಲಿ ಮೇಲ್ಗಡೆ ಬರ್ತದೆ ಅಂತ ನಾವು ಹೇಳ್ಬೋದು. ಡಯಾಗ್ರಾಮನ್ನು ಒಂದ್ಸರಿ ನೋಡಿಕೊಳ್ಳಿ. ಇನ್ನು ನೆಕ್ಸ್ಟು ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಫಾರ್ ದ ಫಾಲೋವಿಂಗ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕೇಳಿದ್ದಾರೆ. ಏನಂದರೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನನ್ನು ಬರೀಬೇಕು ಕೆಮಿಕಲ್ ರಿಯಾಕ್ಷನಲ್ಲಿ ಅಂತ ಕೇಳಿದ್ರೆ ಫಸ್ಟ್ ಕ್ವೆಶನ್ ಈಸ್ ದ ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್ ಅಂತ ಕೇಳಿದ್ದಾರೆ. ನ್ಯಾಚುರಲ್ ಗ್ಯಾಸ್ನ ಬರ್ನಿಂಗನ್ನು ಯಾವ ರೀತಿ ಬರೀಬೇಕಂದ್ರೆ CH4 + 2O2 CH4 +
2O2 ಮಾಡಿದಾಗ ಅದು CO2 ಪ್ಲಸ್ H2 ಆಗಿ ಕನ್ವರ್ಟ್ ಆಗ್ತದೆ. ಫಸ್ಟ್ ಒನ್ ಈಸ್. ಆ್ಯಂಡ್ ಸೆಕೆಂಡ್ ಕ್ವಶನ್ ಈಸ್ ರಿಯಾಕ್ಷನ್ ಆಫ್ ಪೊಟ್ಯಾಸಿಯಮ್ ಮೆಟಲ್ ವಿತ್ ವಾಟರ್ ಅಂತ ಕೇಳಿದ್ದಾರೆ. ಅದು ಏನು ಕನ್ವರ್ಟ್ ಮಾಡ್ತದೆ ಅಂದರೆ KOH ಅಂದರೆ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನನ್ನು ಬಿಡುಗಡೆ ಮಾಡ್ತದೆ. ಆ್ಯಂಡ್ ಥರ್ಡ್ ಕ್ವಶನ್ ಈಸ್ ರಿಯಾಕ್ಷನ್ ಆಫ್ ಐರನ್ ವಿತ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಂತ ಕೇಳಿದ್ರೆ ಇಲ್ಲಿ ಏನಾಗ್ತದೆ ಅಂದರೆ Fe ಪ್ಲಸ್ CuSO4 ರಿಯಾಕ್ಟ್ ಆದಾಗ ಏನನ್ನು ಕನ್ವರ್ಟ್ ಮಾಡ್ತಾವೆ ಅಂದರೆ FeSO4 ಪ್ಲಸ್ Cuಗಳಾಗಿ ಕನ್ವರ್ಟ್ ಆಗ್ತವೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್, ವಾಟ್ ಈಸ್ ದ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ ರಿಯಾಕ್ಟ್ ವಿತ್ ಅಲ್ಯೂಮಿನಿಯಂ ಸಲ್ಫೇಟ್? ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಫಾರ್ ದಿಸ್ ರೀಸನ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಏನಂದರೆ ಇಲ್ಲಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನು ಆಗ್ತದೆ. ಆ್ಯಂಡ್ ಇಕ್ವೇಷನ್ ಈ ರೀತಿ ಇದೆ, ಒಂದ್ಸರಿ ನೋಡ್ಕೊಳ್ಳಿ. ದೆನ್ ನೆಕ್ಸ್ಟ್ 24th ಕ್ವಶನ್ ಈಸ್ ಯು ಆರ್ ಪ್ರೊವೈಡೆಡ್ ವಿತ್ ದ ಸಬ್ಸ್ಟೆನ್ಸಸ್ NaOH, CaOH twice, H2, Cl2. Which of these materials will be chosen to prepare bleaching powder? Write the chemical name and molecular formula of a bleaching powder and mention its uses ಅಂತ ಕೇಳಿದ್ದಾರೆ. ಇಲ್ಲಿ CaOH twice ಮತ್ತು ಕ್ಲೋರಿನನ್ನು ಏನು ಮಾಡ್ತಾರೆ ಅಂದರೆ ಬ್ಲೀಚಿಂಗ್ ಪೌಡರ್ನ ತಯಾರಿಕೆಯಲ್ಲಿ ಬಳಸ್ತಾರೆ. ಆ್ಯಂಡ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂದರೆ ಇದನ್ನೇ ಬ್ಲೀಚಿಂಗ್ ಪೌಡರ್ ಅಂತ ಕರೀತಾರೆ. ಇದ್ರ ಯೂಸಸ್ ಏನೇನೆಂದರೆ ಇಟ್ ಈಸ್ ಯೂಸ್ಡ್ ಇನ್ ದ ಬ್ಲೀಚಿಂಗ್ ಆಫ್ ಅ ಕಾಟನ್ ಆ್ಯಂಡ್ ಲೈನ್ಸ್ ಇನ್ ದ ಟೆಕ್ಸ್ಟೈಲ್ ಇಂಡಸ್ಟ್ರಿ, ವುಡ್ ಪಲ್ಪ್ ಇನ್ ಅ ಪೇಪರ್ ಫ್ಯಾಕ್ಟ್ರೀಸ್ ಆ್ಯಂಡ್ ವಾಶ್ಡ್ ಕ್ಲೋತ್ಸ್ ಲ್ಯಾಂಡ್ರಿ ಅಂತ ಹೇಳಿದ್ದಾರೆ. ಏನಂದರೆ ಕಾಟನ್ ಮತ್ತು ಬಟ್ಟೆಯಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಮತ್ತು ಏನಂದರೆ ಪೇಪರ್ ಇಂಡಸ್ಟ್ರಿನಲ್ಲಿ ಏನು ಮಾಡ್ತಾರೆ ಅಂದರೆ ಅವುಗಳನ್ನು ಕ್ಲೀನ್ ಮಾಡೋಕ್ಕೆ ಬಳಸ್ತಾರೆ. ಇಟ್ ಈಸ್ ಯೂಸ್ಡ್ ಆ್ಯಸ್ ಅ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಅ ಕೆಮಿಕಲ್ ಇಂಡಸ್ಟ್ರಿ. ಆಕ್ಸಿಡೈಸಿಂಗ್ ಏಜೆಂಟಾಗಿ ಬಳಸ್ತಾರೆ. ಇಟ್ ಈಸ್ ಯೂಸ್ಡ್ ಟು ಮೇಕ್ ಅ ಡ್ರಿಂಕಿಂಗ್ ವಾಟರ್ ಫ್ರೀ ಫಾರ್ ಜರ್ಮ್ಸ್. ಏನು ಮಾಡ್ತಾರೆ, ಕೀಟನಾಶಕಗಳಿಂದ ದೂರ ಮಾಡೋಕ್ಕೆ ಇದನ್ನು, ನೀರಿನಲ್ಲಿರ್ತಕ್ಕಂಥ ಕೀಟನಾಶಕಗಳನ್ನು ಸಾಯಿಸೋಕ್ಕೆ ಏನು ಮಾಡ್ತಾರೆ ಅಂದರೆ ಇದನ್ನು ಬಳಸ್ತಾರೆ. ದೆನ್ ನೆಕ್ಸ್ಟ್ 4 ಮಾರ್ಕ್ ಕ್ವಶನ್ ಈಸ್ ಚೂಸ್ ದ ಕರೆಕ್ಟ್ ಆಲ್ಟರ್ನೇಟ್ಸ್ ಅಂತ ಕೇಳಿದ್ದಾರೆ. ದೆನ್ ನೆಕ್ಸ್ಟ್ ಅದರಲ್ಲಿ ಫಸ್ಟ್ ಕ್ವಶನ್ ಅಂದರೆ ಎಕ್ಸ್ಪ್ಲೇನ್ ದ ಎಕ್ಟ್ರಾಕ್ಷನ್ ಆಫ್ ಅ ಜಿಂಕ್ ಮೆಟಲ್ ಫ್ರಮ್ ದ ಸಲ್ಫೇಟ್ ಓರ್ ಅಂತ ಕೇಳಿದ್ದಾರೆ. ಏನಂದರೆ ಜಿಂಕ್ ಮೆಟಲು ಸಲ್ಫೇಟ್ ಓರ್ ಜೊತೆ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಆಗ್ತದೆ ಅಂದರೆ ಜಿಂಕ್ ಸಲ್ಫೇಟ್ ಈಸ್ ಹೀಟೆಡ್ ಸ್ಟ್ರಾಂಗ್ಲಿ ಇನ್ ದ ಏರ್ ಟು ಪ್ರೊಡ್ಯೂಸ್ ಜಿಂಕ್ ಆಕ್ಸೈಡ್. ಏನು ಮಾಡ್ತದೆ ಅಂದರೆ ಜಿಂಕ್ ಸಲ್ಫೇಟನ್ನು ಆಕ್ಸಿಜನ್ ಜೊತೆಗೆ ಹೀಟ್ ಮಾಡಿದಾಗ ಅದೇನಾಗ್ತದೆ ಅಂದರೆ ಜಿಂಕ್ ಆಕ್ಸೈಡನ್ನು ಬಿಡುಗಡೆ ಮಾಡ್ತದೆ. ದೆನ್ ನೆಕ್ಸ್ಟ್ ದಟ್ ವೆನ್ ದ ಜಿಂಕ್ ಆಕ್ಸೈಡ್ ಈಸ್ ಹೀಟೆಡ್ ವಿತ್ ಅ ಕಾರ್ಬನ್ ಇಟ್ ಪ್ರೊಡ್ಯೂಸ್ ದ ಮೆಟಾಲಿಕ್ ಜಿಂಕ್. ಏನು ಮಾಡ್ತದೆ ಅಂದರೆ ಇದನ್ನು ಕಾರ್ಬನ್ ಜೊತೆಗೆ, ಜಿಂಕ್ ಆಕ್ಸೈಡನ್ನು ಕಾರ್ಬನ್ ಜೊತೆಗೆ ಹೀಟ್ ಮಾಡಿದಾಗ ಏನು ಮಾಡ್ತದೆ ಅಂದರೆ ಜಿಂಕ್ ಮೆಟಲನ್ನು ಪ್ರೊಡ್ಯೂಸ್ ಮಾಡ್ತದೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಶೋ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಅ ಸೋಡಿಯಂ ಕ್ಲೋರೈಡ್ ಮಾಲಿಕ್ಯೂಲ್ ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕೇಳಿದ್ದಾರೆ. ಈ ರೀತಿ ಡಯಾಗ್ರಾಮ್ ಇದೆ, ಒಂದ್ಸರಿ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿ ಏನಾಗ್ತದೆ ಅಂದರೆ ಇಲ್ಲಿರ್ತಕ್ಕಂಥ ಒಂದು ವೇಲೆನ್ಸಿ ಎಲೆಕ್ಟ್ರಾನ್ನ ಕ್ಲೋರಿನ್ಗೆ ಬಿಟ್ಕೊಟ್ಟು Na+ ಆಗ್ತದೆ ಮತ್ತು Cl ಅದನ್ನು ತೊಗೊಂಡು Cl- ಆಗ್ತದೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಇವಾಗ ನಾವು ಬಯಾಲಜಿ ಕಡೆಗೆ ಹೋಗ್ತಾ ಇದ್ದೇವೆ. ಬಯಾಲಜಿಯಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಯಾವ ಅಂದರೆ ಟೈಪ್ ಆಫ್ ದ ರೀಪ್ರೊಡಕ್ಷನ್ ಡ್ಯೂರಿಂಗ್ ಪ್ಲಾಸ್ಮೋಡಿಯಮ್. ಅಂದರೆ ಪ್ಲಾಸ್ಮೋಡಿಯಮ್ನಲ್ಲಿ ಆಗ್ತಕ್ಕಂಥ ರೀಪ್ರೊಡಕ್ಷನ್ ಅಂದರೆ ಮಲ್ಟಿಪಲ್ ಫಿಷನ್ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಪೈರುಲೇಟ್ ಇನ್ ಮಸಲ್ ಸೆಲ್ಸ್ ಇನ್ ಸೈಟೋಪ್ಲಾಸಮ್ X+ ಎನರ್ಜಿ ಪ್ರೊಡ್ಯೂಸ್ ಮಾಡ್ತದೆ. ಹಿಯರ್ X ಈಸ್ ಅ ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಮಸಲ್ಸ್ನಲ್ಲಿ ಯಾವಾಗೂ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗ್ತದೆ. ದೆನ್ ನೆಕ್ಸ್ಟ್ ಅಬ್ಸರ್ವ್ ದ ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಗಿವ್ಸ್ ಫಿಗರ್ A ಆ್ಯಂಡ್ ಫಿಗರ್ B. ದೆನ್ ನೆಕ್ಸ್ಟ್ ಇಲ್ಲಿ ದ ಕರೆಕ್ಟ್ ದ ಸ್ಟೇಟ್ಮೆಂಟ್ ಟು ರಿಲೇಟೆಡ್ ದೀಸ್ ಫಿಗರ್ಸ್ ಅಂತ ಕೇಳಿದ್ದಾರೆ. ಇದಕ್ಕೆ ರಿಲೇಟ್ ಆಗಿರ್ತಕ್ಕಂಥ ಫಿಗರ್ಸ್ಗೆ ಆಪ್ಷನನ್ನು ಹೇಳಿದ್ರೆ ಅಂದರೆ ಏನಂದರೆ ಫರ್ಟಿಲೈಸೇಷನ್ ಆಫ್ ಅ ಎಗ್ ಈಸ್ ಪಾಸಿಬಲ್ ಓನ್ಲಿ ಸ್ಟ್ರಕ್ಚರ್ ಆಫ್ ಎ ಅಂತ. ಈ ಎನಲ್ಲಿ
ಮಾತ್ರ ಏನು ಮಾಡ್ಬೋದು, ನಾವು ಫರ್ಟಿಲೈಸೇಷನನ್ನು ಮಾಡ್ಬೋದು. ಯಾಕಂದರೆ ಇಲ್ಲಿ ಟ್ಯೂಬಕ್ಟರಿ ಆಗಿದೆ. ಟ್ಯೂಬಕ್ಟರಿ ಆದರೆ ಏನು ಮಾಡೋಕ್ಕಾಗಲ್ಲ, ಫರ್ಟಿಲೈಸೇಷನ್ ಮಾಡೋಕ್ಕಾಗಲ್ಲ. ದೆನ್ ನೆಕ್ಸ್ಟ್, ಡ್ರಾ ದ ಡಯಾಗ್ರಾಮ್ ಆಫ್ ಓಪನ್ ಸ್ಟೊಮ್ಯಾಟಾ. ಓಪನ್ ಸ್ಟೊಮ್ಯಾಟೋದು ಡಯಾಗ್ರಾಮ್ ಈ ರೀತಿ ಇರ್ತದೆ. ದೆನ್ ನೆಕ್ಸ್ಟ್ 13th ಕ್ವಶನ್, ಸೆಕ್ಸುವಲ್ ರಿಪ್ರೊಡಕ್ಷನ್ ಲೀಡ್ಸ್ ಟು ಮೋರ್ ವೇರಿಯಬಲ್ ವೈ ಅಂತ ಕೇಳಿದ್ದಾರೆ. ಬಿಕಾಸ್ ಇಟ್ ಇನ್ವಾಲ್ವ್ಸ್ ದ ಕಾಂಬಿನೇಷನ್ ಆಫ್ ಜೆನೆಟಿಕ್ ಮಟೀರಿಯಲ್ಸ್ ಫ್ರಮ್ ದ ಟೂ ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್, ಟೂ ಪೇರೆಂಟ್ಸ್ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್, ಯೂಸ್ ದ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಶುಡ್ ಬಿ ಮಿನಿಮೈಸ್ಡ್ ವೈ ಅಂತ ಕೇಳಿದ್ದಾರೆ. ಬಿಕಾಸ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ persist in environment for a long time. They cause pollution and biomagnification. ಇವು ಏನಂದರೆ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಅಂದರೆ ಅವುಗಳು ಏನಾಗಲ್ಲ, ಮೈಕ್ರೋ ಆರ್ಗ್ಯಾನಿಸಮ್ನಿಂದ ಕೊಳ್ತು ಹೋಗಲ್ಲ. ಅವು ಏನು ಮಾಡ್ತಾವಂದರೆ ಅದೇ ರೀತಿ ಹಲವು ವರ್ಷಗಳ ಜೊತೆಗೆ ಇದ್ದು ಏನು ಮಾಡ್ತಾವಂದರೆ ಪೊಲ್ಯೂಷನನ್ನು ಮಾಡ್ತವೆ. ಮತ್ತು ಏನು ಮಾಡ್ತವೆ ಅಂದರೆ ಬಯೋಮ್ಯಾಗ್ನಿಫಿಕೇಷನ್ನು ಕೂಡ ಸ್ಟಾರ್ಟ್ ಮಾಡ್ತವೆ ಅಂತ ನಾವು ಹೇಳ್ಬೋದು. ಇನ್ನು 2 ಮಾರ್ಕ್ಸ್ ಕ್ವಶನ್ಗಳು 2 ಬರ್ತವೆ, ಅವುಗಳನ್ನು ನೋಡ್ಕೊಂಡು ಹೋಗ್ಬೇಕಾದ್ರೆ, ಹೌ ಇಸ್ ದ ಓಜೋನ್ ಲೇಯರ್ ಫಾರ್ಮ್ಡ್, ಪ್ರೊಟೆಕ್ಷನ್ ಆಫ್ ಓಜೋನ್ ಲೇಯರ್ ಈಸ್ ನೆಸೆಸರಿ, ವೈ, ಗಿವ್ ರೀಸನ್ಸ್ ಅಂತ ಕೇಳಿದ್ದಾರೆ. ಓಜೋನ್ ಯಾವ ರೀತಿ ತಯಾರಾಗ್ತದೆ ಅಂದರೆ ನಾನು ಹೇಳ್ತೀನಿ ಕೇಳಿ. ನೇಚರ್ನಲ್ಲಿರ್ತಕ್ಕಂಥ O2ಗೆ UV ರೇಸ್, ಸೂರ್ಯನಿಂದ ಬರ್ತಕ್ಕಂಥ UV ರೇಸು ಬಿದ್ದಾಗ O+O ಆಗಿ ಅದು ಡಿವೈಡ್ ಆಗ್ತದೆ. ಆವಾಗ ಇಲ್ಲಿರ್ತಕ್ಕಂಥ ಸಿಂಗಲ್ ಮಾಲಿಕ್ಯುಲರ್ ಆಕ್ಸಿಜನ್ನು ಇದ್ದದ್ದು ನ್ಯಾಚುರಲ್ ಇರ್ತಕ್ಕಂಥ O2 ಜೊತೆಗೆ ಕಂಬೈನ್ ಆಗಿಬಿಟ್ಟು ಓಝೋನ್ O3 ಅಂದರೆ ಓಝೋನನ್ನು ತಯಾರು ಮಾಡ್ತದೆ. ಇದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ, ಸೇಮ್ ಇದೇ ರೀತಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದನ್ನು ಒಂದ್ಸರಿ ನೋಡ್ಕೊಳ್ಳಿ. ಓಝೋನ್ ಲೇಯರ್ ಏನು ಮಾಡ್ತದೆ ಅಂದರೆ ಇಟ್ ಪ್ರೊಟೆಕ್ಟ್ಸ್ ದ ಸರ್ಫೇಸ್ ಆಫ್ ಅರ್ತ್ ಫ್ರಮ್ ದ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್. ಏನಂದರೆ ಸನ್ನಿಂದ ಬರ್ತಕ್ಕಂಥ UV ರೇಸನ್ನು ಇದು ಏನು ಮಾಡ್ತದೆ, ತಡೆಗಟ್ತದೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್, ಗಿವ್ ದ ಎಕ್ಸಾಂಪಲ್ ಫಾರ್ ಅ ಫುಡ್ ಚೈನ್ ಆಫ್ aquatic ecosystem. If there is an increase in the number of organisms in third tropical level, how does it affects on food chain ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ aquatic plants, snails, frogs and snakes ಅಂತ ಹೇಳ್ಬೋದು. An increase of a number of frogs in third tropical level will reduce snail populations, increase the snake population and causes the imbalance in ecosystem ಅಂತ ಹೇಳ್ಬೋದು. ಇವಾಗ ಏನನ್ನ ಕೇಳಿದಾರೆ ಅಂದರೆ ಇಲ್ಲಿ ನೋಡ್ಕೊಳ್ಳಿ, ಇದು ನೋಡಿ ರಿಂಕಲ್ ಸೀಡ್ ಮತ್ತು ರೌಂಡ್ ಸೀಡ್ಸು. ಇಲ್ಲಿ ಮೋನೋ ಹೈಬ್ರಿಡ್ ಕ್ರಾಸನ್ನು ಹೇಳಿದರೆ, ಮೋನೋ ಹೈಬ್ರಿಡ್ ಕ್ರಾಸನ್ನ ನೋಡಬೇಕಂದ್ರೆ ಮೋನೋ ಹೈಬ್ರಿಡ್ ಕ್ರಾಸ್ ತುಂಬ ಈಸಿಯಾಗಿದೆ, ಇದು ಇಂಪಾರ್ಟೆಂಟ್ ಕೂಡ ಆಗಿದೆ. ಇದನ್ನು ನೀವು ಒಂದ್ಸರಿ ನೋಡ್ಕೊಳ್ಳಿ. ಭಾಳ ಸರಿ ನಾನು ವೀಡಿಯೋದಲ್ಲೆಲ್ಲ ಹೇಳಿದ್ದೇನೆ ಇಂಪಾರ್ಟೆಂಟ್ ಅಂತ. ಇದನ್ನ ಒಂದ್ಸರಿ ನೀವೇ ನೋಡ್ಕೊಳ್ಳಿ. ದೆನ್ ನೆಕ್ಸ್ಟ್, ಹೌ ಈಸ್ ದ ಸೆಕ್ಸ್ ಆಫ್ ದ ಚೈಲ್ಡ್ ವಿಲ್ ಬಿ ಡಿಟರ್ಮೈನ್ಡ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಕೇಳಿದ್ದಾರೆ. ಇದನ್ನು ನಾನು ಡಯಾಗ್ರಾಮ್ ಮುಖಾಂತರ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ, ನೀವು ಮಿಕ್ಕಿದ್ದನ್ನು ನೀವೇ ಓದ್ಕೊಳ್ಳಿ. ನೋಡಿ, ಇನ್ ಮೇಲ್ಸ್ ಅಂದರೆ ಫಾದರ್ನಲ್ಲಿ ಏನಾಗಿರ್ತವೆ ಅಂದರೆ ಎಕ್ಸ್ ಮತ್ತು ವೈ ಅನ್ನುವಂಥ ಕ್ರೋಮೋಸೋಮ್ಗಳು ಇರ್ತವೆ. ಬಟ್ ಮದರ್ನಲ್ಲಿ ಏನು ಮಾಡ್ತಾವೆ ಅಂದರೆ ಎಕ್ಸ್ ಮತ್ತು ಎಕ್ಸ್ ಅಂತ ಕ್ರೋಮೋಸೋಮ್ಗಳು ಇರ್ತವೆ. ಇಲ್ಲಿ ಇಬ್ಬರದಲ್ಲಿ 23 ಲೇಯರ್ಸ್ ಆಫ್ ಕ್ರೋಮೋಸೋಮ್ಸ್ ಇರ್ತವೆ. ಬಟ್ ಲಾಸ್ಟ್ ಒಂದು ಕ್ರೋಮೋಸೋಮ್ ಇರ್ತದಲ್ಲ, ಅದು ಇವುಗಳನ್ನು ಸೆಕ್ಸ್ ಕ್ರೋಮೋಸೋಮ್ಗಳಂತ ಕರೀತಾರೆ. ಈ ಸೆಕ್ಸ್ ಕ್ರೋಮೋಸೋಮ್ಗಳು ಫಾದರ್ನಲ್ಲಿ ಇರ್ತಕ್ಕಂಥ ಎಕ್ಸ್ ಕ್ರೋಮೋಸೋಮು ಮದರ್ನಲ್ಲಿರ್ತಕ್ಕಂಥ ಎಕ್ಸ್ ಕ್ರೋಮೋಸೋಮ್ ಜೊತೆಗೆ ಜೋಡಣೆ ಆದರೆ ಆವಾಗ ಇದು ಬೇಬಿ, ಯಾವ ಬೇಬಿ ಹೇಳಿ, ಗರ್ಲ್ ಬೇಬಿಯಾಗಿ ಹುಟ್ಟುತ್ತೆ. ದೆನ್ ನೆಕ್ಸ್ಟ್, ಫಾದರ್ನಲ್ಲಿರ್ತಕ್ಕಂಥ ವೈ ಕ್ರೋಮೋಸೋಮು ಮದರ್ನಲ್ಲಿರ್ತಕ್ಕಂಥ ಎಕ್ಸ್ ಕ್ರೋಮೋಸೋಮ್ ಜೊತೆಗೆ ಜಾಯಿನ್ ಆದರೆ XY ಕ್ರೋಮೋಸೋಮ್ಗಳಾಗಿ
ಬಾಯ್ ಬೇಬಿ ಹುಟ್ಟುತ್ತೆ. ಇದನ್ನು ಏನಂತ ಕರೀತಾರೆ ಅಂದರೆ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಕರೀತಾರೆ. ನೋಡ್ಕೊಳ್ಳಿ, ಇದನ್ನು ಇಲ್ಲಿ ಕೊಟ್ಟಿದ್ದಾರೆ, ಇದನ್ನೇ ಎಕ್ಸ್ಪ್ಲೇನ್ ಮಾಡೋದಿರುತ್ತೆ. ದೆನ್ ನೆಕ್ಸ್ಟ್, ಇವಾಗ ಹೌ ಡು ದ ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ ಶೋಸ್ ದ್ಯಾಟ್ ದ ಪೆರೆಂಟಿಯಲ್ ಟ್ರೇಡ್ಸ್ ಆರ್ ಇನ್ಹಿಬರೆಂಟ್ ಇಂಡಿಪೆಂಡೆಂಟ್ ಟು ದ ಆಫ್ಸ್ಪ್ರಿಂಗ್ಸ್ ಆಫ್ ಅ ನೆಕ್ಸ್ಟ್ ಜನರೇಷನ್ ಅಂತ ಹೇಳಿದ್ರೆ, ಇದು ಟೂ ಡಬಲ್ ಹೈಬ್ರಿಡ್ಸ್ ಡೈ ಹೈಬ್ರಿಡ್ ಕ್ರಾಸ್ ಅಂತ ಹೇಳ್ಬೋದು. ಡೈ ಹೈಬ್ರಿಡ್ ಮೆಂಡಲ್ನ ಡೈ ಹೈಬ್ರಿಡ್ ಕ್ರಾಸ್ ಅಂತ ನಾವು ಹೇಳ್ಬೋದು. ಇಲ್ಲಿ ಏನು ಮಾಡ್ತಾನಂದರೆ ಅವನು ಮೆಂಡಲ್ ಎಕ್ಸ್ಪೆರಿಮೆಂಟ್ಸ್ ವಿತ್ ಅ ಡೈ ಹೈಬ್ರಿಡ್ ಕ್ರಾಸ್ಡ್ ದ್ಯಾಟ್ ಶೋಸ್ ಅ ಟ್ರೇಟ್ ಇನ್ ಇನ್ಹಿಬರೆಂಟ್ ಇಂಡಿಪೆಂಡೆಂಟ್ಲಿ. ದ ನೆಕ್ಸ್ಟ್, ವೆನ್ ಈ ಕ್ರಾಸ್ಡ್ ಪ್ಲಾಂಟ್ಸ್ ಟು ಕಾನ್ಸ್ಟ್ರಕ್ಟಿಂಗ್ ಟ್ರೇಡ್ಸ್ ಯಾವಂದರೆ ರೌಂಡ್ ಯೆಲ್ಲೋ ಆ್ಯಂಡ್ ಶೀಡ್ಸ್ ಆ್ಯಂಡ್ wrinkled and green sheets ಅಂತ. Then the F2 generation exhibits the 9:3:3:1 ratio when included plants with parental combination ಅಂತ ಹೇಳ್ಬೋದು. This provided that inherent of a one trait ಅಂದರೆ seed shape that did not influence inherent of another trait ಅಂತ ನಾವು ಹೇಳ್ಬೋದು. Then next, how are the phototropism, thegotropism, chemotropism coordinated in apparent of a movement of a creepers climbing trees towards the particular direction ಅಂತ ಹೇಳ್ಬೋದು. ಇಲ್ಲಿ ಫೋಟೋಟ್ರೋಪಿಸಮ್ ಅಂದರೆ ಇವಾಗ ಸನ್ಲೈಟ್ ಬರ್ತಿರುತ್ತೆ. ಸನ್ಲೈಟು ಯಾವ ಕಡೆ ಬರುತ್ತೆ, ಮರ ಕೂಡ ಆ ಸನ್ಲೈಟ್ ಕಡೆಗೇ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಏನಂತ ಕರೀತಾರೆ ಅಂದರೆ ಫೋಟೋಟ್ರೋಪಿಸಮ್ ಅಂತ ಕರೀತಾರೆ. When the creepers detect the light, oxygen synthesized which allows the cells grow longer, turns creeper grow towards the light is called as phototropism ಅಂತ ಹೇಳ್ಬೋದು. ಏನಂದರೆ ಲೈಟ್ ಎಲ್ಲಿ ಡಿಟೆಕ್ಟ್ ಆಗುತ್ತೋ ಅಲ್ಲಿ ಆಕ್ಸಿಜನು ಸಿಂಥಸೈಸ್ ಆಗ್ತದೆ ಮತ್ತು ಅದ್ರ ಕಡೆಗೇ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತದೆ ಮರ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್, ಡ್ಯೂರಿಂಗ್ ದ ಗ್ರೋತ್ ಟುವರ್ಡ್ಸ್ ದ ಲೈಟ್ ಇಟ್ ಟೆಂಡ್ರಿಲ್ಸ್ came to contact with any support. The part of that tendrils it in the contact with the object does not outgrow is rapidly as a part of a tendrils away from the object is called as thigmotropism. Then next, third one is tropic movement of a tropic movements are controlled as per the concentration of a chemical substances called as ಆಕ್ಸಿನ್. ದೀಸ್ ಕಾಲ್ಡ್ ಆಸ್ ಕೀಮೋಟ್ರೋಪಿಸಮ್. ಏನಂದರೆ ಇದ್ರ ಮೂಮೆಂಟು ಆಕ್ಸಿನ್ ಅನ್ನುವಂಥ ಹಾರ್ಮೋನಿಂದ ಅದರ ಕೆಮಿಕಲ್ನಿಂದ ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದನ್ನು ಏನಂತ ಕರೀತಾರೆ, ಕೀಮೋಟ್ರೋಪಿಸಮ್ ಅಂತ ಕರೀತಾರೆ. ದೆನ್ ನೆಕ್ಸ್ಟ್, ವಾಟ್ ಈಸ್ ದ ರೂಲ್ ಆಫ್ ಇನ್ಸುಲಿನ್, ಈಸ್ಟ್ರೋಜನ್, ಥೈರಾಕ್ಸಿನ್ ಹಾರ್ಮೋನ್ಸ್ ಇನ್ ದ ಹ್ಯೂಮನ್ ಬಾಡಿ. ಏನಂದರೆ ಇನ್ಸುಲಿನ್ ಅಂದರೆ ಇಟ್ ರೆಗ್ಯುಲೇಟ್ಸ್ ದ ಶುಗರ್ ಲೆವೆಲ್. Estrogen, development of female sex organs and regulates the menstruation cycle. Thyroxine ಏನು ಮಾಡ್ತಾರೆ, regulates the metabolism for a body growth ಅಂತ ಹೇಳ್ಬೋದು. Then next, write the cross pollination. What is changes that occurs in the flower after the pollination ಅಂತ ಹೇಳಿದ್ರೆ, ಕ್ರಾಸ್ ಪಾಲಿನೇಷನ್ ಅಂದರೆ ಟ್ರಾನ್ಸ್ಫರ್ ಆಫ್ ಪಾಲನ್ ಫ್ರಮ್ ಒನ್ ಫ್ಲವರ್ ಟು ಏನೋದರ್ ಅಂತ ಹೇಳ್ಬೋದು. ಏನಂದರೆ ಒನ್ ಫ್ಲವರಿಂದ ಏನೋದರ್ ಫ್ಲವರ್ಗೆ ಪಾಲಿನೇಷನ್ ಅದನ್ನು ಕ್ರಾಸ್ ಪಾಲಿನೇಷನ್ ಅಂತ ಕರೀತಾರೆ. ಚೇಂಜಸ್ ಆಕರ್ಸ್ ಇನ್ ಅ ಫ್ಲವರ್ಸ್ ಆಫ್ಟರ್ ಫರ್ಟಿಲೈಸೇಷನ್ ಏನಾಗ್ತಂದರೆ ಜೈಗೋಟ್ ಡಿವೈಡ್ಸ್ ಸೆವೆರಲ್ ಟೈಪ್ಸ್ ಟು ಫಾರ್ಮ್ ಅ ಎಂಬ್ರಿಯೋ ವಿತ್ ಅ ಓವ್ಯೂಲ್. ಏನಂದರೆ ಜೈಗೋಟ್ ಇದ್ದು ಡಿವೈಡ್ ಆಗ್ತಾ ಹೋಗ್ತದೆ. ಓವ್ಯೂಲ್ ಎಂಬ್ರಿಯೋ ಆಗಿ ಫಾರ್ಮ್ ಆಗ್ತದೆ ಮತ್ತು ಅದು ಓವ್ಯೂಲ್ ಆಗಿ ಫಾರ್ಮ್ ಮಾಡ್ತದೆ. ಓವ್ಯೂಲ್ ಡೆವಲಪ್ಸ್ a top coat and gradually converted into seed. ಓವ್ಯೂಲ್ ಇದ್ದದ್ದು ಏನಾಗ್ತದೆ ಅಂದರೆ ಟಪ್ ಕೋಟನ್ನು ಹೊಂದಿರುತ್ತೆ ಮತ್ತು ಅದು ಸೀಡಾಗಿ ಕನ್ವರ್ಟ್ ಆಗ್ತದೆ. ದೆನ್ ನೆಕ್ಸ್ಟ್, ಓವರ್ ಏನಾಗಿರುತ್ತೆ ಅಂದರೆ ರ್ಯಾಪಿಡ್ಲಿ ಗ್ರೋಸ್ ಆ್ಯಂಡ್ ಇಟ್ ಫಾರ್ಮ್ಸ್ ಅ ಫ್ರೂಟ್. ಇದು ಫ್ರೂಟಾಗಿ ಕನ್ವರ್ಟ್ ಆಗ್ತದೆ. ದೆನ್ ನೆಕ್ಸ್ಟ್, ಮೀನ್ ವೈಲ್ ದ ಪೆಟಲ್ಸ್, ಸೆಪಲ್ಸ್, ಸ್ಟೆಮನ್, ಸ್ಟೈಲ್, ಸ್ಟಿಗ್ಮಾ ಮೇ ಬಿ ಶ್ರಿಂಕ್ಡ್ ಆ್ಯಂಡ್ ಫಾಲ್ ಡೌನ್. ಇವೇನಾಗ್ತವೆ ಅಂದರೆ ಮುದುಡಿ ಹೋಗ್ತವೆ ಮತ್ತು
ಏನಾಗ್ತದೆ ಅಂದರೆ ಕೆಳಗಡೆ ಉದುರಿ ಹೋಗ್ತವೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಇಲ್ಲಿ 4 ಮಾರ್ಕ್ಸ್ಗೆ ಏನನ್ನು ಕೇಳಿದ್ದಾರೆ ಅಂದರೆ ಹ್ಯೂಮನ್ ಬ್ರೈನ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ, ಅದೇ ಬಿದ್ದಿದೆ ನೋಡಿ. ಇಲ್ಲಿ ಪಾರ್ಟ್ಸನ್ನು ಯಾವ ಗುರುತು ಮಾಡಿ ಅಂತ ಹೇಳಿದರೆ ಸೆರಿಬ್ರಮ್ ಅಂದರೆ ಇಲ್ಲಿ ಬರ್ತದೆ, ಸೆರಿಬಿಲಮ್ ಅಂದರೆ ಇದನ್ನು ಸೆರಿಬಿಲಮ್ ಅಂತಾರೆ, ಇಲ್ಲಿ ಬಂದಿದೆ. ಇದನ್ನು ಬರೆದ್ರೆ ಆಗೋಯಿತು. ಇನ್ನು 5 ಮಾರ್ಕ್ಸ್ ಕ್ವಶನನ್ನು ಕೇಳಿದರೆ 5 ಮಾರ್ಕ್ಸ್ ಕ್ವಶನ್ ಬಯಾಲಜಿನಲ್ಲಿ ಕೇಳ್ತಾರೆ. ಫಸ್ಟ್ ಒನ್ ಈಸ್ ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಇನ್ ಅ ಸ್ಮಾಲ್ ಇಂಟೆಸ್ಟೈನ್ ಆಫ್ ಅ ಮ್ಯಾನ್, ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ಅ ಡಬಲ್ ಸರ್ಕ್ಯುಲೇಟರಿ ಸಿಸ್ಟಮ್ ಇನ್ ದ ಬಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಇನ್ ಅ ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಯಾವ ರೀತಿ ಆಗ್ತದೆ, ಸ್ಮಾಲ್ ಇಂಟೆಸ್ಟೈನಲ್ಲಿ ಕಂಪ್ಲೀಟ್ ಡೈಜೆಷನ್ ಆಗ್ತದೆ, ಕಾರ್ಬೋಹೈಡ್ರೇಟ್ಸ್ದು, ಪ್ರೋಟೀನ್ಸ್ದು ಮತ್ತು ಫ್ಯಾಟ್ಸ್ದು. ಏನಂದರೆ ಫಸ್ಟ್ ಒನ್ ಈಸ್ ಅಲ್ಲಿ ಯಾವ ರೀತಿ ಸೆಕ್ರೇಷನ್ ಆಗ್ತದೆ ಅಂದರೆ ಬಾಯಿಲ್ ಜ್ಯೂಸ್ ಸೆಕ್ರೇಷನ್ ಆಗ್ತದೆ ಫ್ರಮ್ ದ ಲಿವರ್. ಇಟ್ ನ್ಯೂಟ್ರಲೈಸ್ ದ ಆಸಿಡಿಕ್ ಫುಡ್ ಆ್ಯಂಡ್ emulsed fats and the pancreatic juice from the pancreas containing the enzymes like a trypsin, protein digestion and lipase fat breakdown ಅಂತ ಹೇಳ್ಬೋದು. ಏನು ಮಾಡ್ತದೆ ಅಂದರೆ ಬಾಯಿಲ್ ಜ್ಯೂಸ್ ಇದ್ದದ್ದು ಆ್ಯಸಿಡಿಕ್ಕನ್ನು ಏನು ಮಾಡ್ತಂದರೆ ನ್ಯೂಟ್ರಲೈಸ್ ಮಾಡ್ತದೆ. ಇದು ಯಾಕಂದರೆ ಬೇಸ್ ಥರ ಕಂಟಿನ್ಯೂ ಬೇಸಿಕ್ ರೀತಿಯ ವರ್ಕನ್ನು ಹೊಂದಿರುತ್ತೆ. ಮತ್ತು ಏನು ಮಾಡ್ತಂದರೆ ಫ್ಯಾಟ್ಸನ್ನು ಎಮಲ್ಸಿಫಿಕೇಷನ್ ಮಾಡ್ತದೆ. ದೆನ್ ನೆಕ್ಸ್ಟ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಇದ್ದದ್ದು ಪ್ಯಾಂಕ್ರಿಯಾಸ್ನಿಂದ ಬರ್ತದೆ. ಇದೇನು ಮಾಡ್ತಂದರೆ ಎಮ್ಯಾಲೇಸನ್ನು ಹೊಂದಿರುತ್ತೆ. ಟ್ರಿಪ್ಸಿನ್ ಅಂತ ಎಮ್ಯಾಲೇಸ್ ಏನು ಮಾಡ್ತಂದರೆ ಪ್ರೋಟೀನನ್ನು ಡೈಜೆಸ್ಟ್ ಮಾಡ್ತದೆ ಮತ್ತು ಲೈಪೇಸ್ ಇದ್ದದ್ದು ಫ್ಯಾಟ್ಸನ್ನು ಡೈಜೆಸ್ಟ್ ಮಾಡ್ತದೆ. ದೆನ್ ನೆಕ್ಸ್ಟ್ ದ ಇಂಟೆಸ್ಟೈನ್ ಆಲ್ಸೋ ಸೆಕ್ರೇಟ್ಸ್ ದ ಇಂಟೆಸ್ಟೈನಲ್ ಜ್ಯೂಸ್ ವಿಚ್ ಕನ್ವರ್ಟ್ ಪ್ರೋಟೀನ್ ಇಂಟು ಅಮೈನೋ ಆಸಿಡ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಇಂಟು ಗ್ಲೂಕೋಸ್ ಆ್ಯಂಡ್ ಫ್ಯಾಟ್ಸ್ ಇಂಟು ಫ್ಯಾಟಿ ಆಸಿಡ್ಸ್ ಆ್ಯಂಡ್ ಗ್ಲೈಸರಿನ್. ಏನಂದರೆ ಇಂಟೆಸ್ಟೈನ್ ಕೂಡ ಏನು ಮಾಡ್ತಂದರೆ ಜ್ಯೂಸಸನ್ನು ಏನು ಸೆಕ್ರೆಟ್ ಮಾಡ್ತದೆ. ಅದೇನು ಮಾಡ್ತಂದರೆ ಪ್ರೋಟೀನ್ಸನ್ನು ಅಮೈನೋ ಆಸಿಡ್ಗಳಾಗಿ ಕನ್ವರ್ಟ್ ಮಾಡ್ತದೆ, ಕಾರ್ಬೋಹೈಡ್ರೇಟ್ಸನ್ನು ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ತದೆ ಮತ್ತು ಫ್ಯಾಟ್ಸನ್ನು ಫ್ಯಾಟಿ ಆಸಿಡ್ಸ್ ಅಥವಾ ಗ್ಲಿಸರಾಲ್ ಆಗಿ ಕನ್ವರ್ಟ್ ಮಾಡ್ತದೆ. ಫೈನಲಿ ಡೈಜೆಸ್ಟೆಡ್ ನ್ಯೂಟ್ರಿಯೆಂಟ್ಸ್ ಆರ್ ಅಬ್ಸರ್ವ್ಡ್ ಬೈ ದ ಇಂಟೆಸ್ಟೈನಲ್ ವಾಲ್ಗಳ ಮುಖಾಂತರ ಆ ಡೈಜೆಸ್ಟ್ ಆಗಿರ್ತಕ್ಕಂಥ ಫುಡ್ಡು ಏನಾಗ್ತದೆ ಅಂದರೆ ಅಬ್ಸರ್ವ್ ಆಗ್ತದೆ ಅಂತ ನಾವು ಹೇಳ್ಬೋದು. ಇಂಪಾರ್ಟೆನ್ಸ್ ಆಫ್ ದ ಡಬಲ್ ಸರ್ಕ್ಯುಲೇಷನ್ ಇಂಪಾರ್ಟೆನ್ಸ್ ಏನಂದರೆ ದಿಸ್ ಈಸ್ ಯೂಸ್ಫುಲ್ ಟು ಕೀಪ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಮಿಕ್ಸಿಂಗ್. ಇದು ಕಾರ್ಬನ್ ಮತ್ತು ಆಕ್ಸಿಜನ್ ಹೊಂದಿರತಕ್ಕಂಥ ಬ್ಲಡ್ಗಳನ್ನು ಮಿಕ್ಸ್ ಮಾಡದೇ ಇರೋ ರೀತಿ ಏನು ಮಾಡ್ತದೆ, ಕಾಪಾಡುತ್ತೆ. ಇಟ್ ಅಲೌಸ್ ಹೈಲಿ ಎಫಿಷಿಯೆಂಟ್ ಸಪ್ಲೈ ಆಫ್ ಆಕ್ಸಿಜನ್ ಟು ದ ಬಾಡಿ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಎರಡನೇದೇನೆಂದರೆ ಟ್ರಾನ್ಸ್ಪೋರ್ಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಝೈಲಮ್ ಆ್ಯಂಡ್ ಫ್ಲೋಯಮ್ ಅಂತ ಕೇಳಿದ್ದಾರೆ. ಏನಂದರೆ ಝೈಲಮ್ ಮತ್ತು ಫ್ಲೋಯಮ್ನ ಅಲ್ಲಿ ಹೇಳಬೇಕಂದ್ರೆ ಝೈಲಮ್ ವಾಟರ್ನನ್ನು ಟ್ರಾನ್ಸ್ಫರ್ ಮಾಡುತ್ತೆ, ಫ್ಲೋಯಮು ಫುಡ್ ಟ್ರಾನ್ಸ್ಫರ್ ಮಾಡುತ್ತೆ. ಇದೇನೆಂದರೆ ಯೂನಿಡೈರೆಕ್ಷನ್ ಅಂದರೆ ಈ ರೀತಿ ಡೈರೆಕ್ಷನಲ್ಲಿ ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗ್ತದೆ. ಬಟ್ ಇಟ್ ಈಸ್ ಅಪ್ವರ್ಡ್ ಮತ್ತು ಡೌನ್ವರ್ಡ್. ಫ್ಲೋಯಮು ಅಪ್ವರ್ಡ್ ಮತ್ತು ಡೌನ್ವರ್ಡ್ ಎರಡು ಡೈರೆಕ್ಷನ್ನಲ್ಲಿ ಫ್ಲೋ ಆಗ್ತದೆ. ಇಟ್ ವರ್ಕ್ಸ್ ಬೈ ಸಕೇಷನ್ ಪ್ರೆಷರ್ ಆ್ಯಂಡ್ ಫ್ಲೋಯಮ್ ವರ್ಕ್ಸ್ ಬೈ ಆಸ್ಮೆಟಿಕ್ ಪ್ರೆಷರ್ ಅಂತ ಹೇಳ್ಬೋದು. ಇವಾಗ ನಾವು ಇರ್ತಕ್ಕಂಥ ಫಸ್ಟ್ ಮಾಡಲ್ ಕ್ವಶನ್ ಪೇಪರನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ದೇವೆ. ಎಲ್ಲರೂ ಏನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕಂಪ್ಲೀಟ್ ಸೈನ್ಸ್ ಅಂತ ವಿಡಿಯೋ ಮಾಡಿದ್ದೇವೆ, ಅದನ್ನು ನೋಡಿ. ಮತ್ತು ಬಯಾಲಜಿ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಸೆಕ್ಷನಲ್ ವೈಸ್ ವಿಡಿಯೋಗಳನ್ನು ಮಾಡಿದ್ದೇವೆ. ಅವುಗಳನ್ನು ಕೂಡ ಒಂದ್ಸರಿ ನೋಡ್ಕೊಂಬನ್ನಿ. ಮತ್ತು ನೀವು ಯಾವುದೇ ರೀತಿ PDF ಬೇಕಾದರೆ ಟೆಲಿಗ್ರಾಮನ್ನು ಜಾಯ್ನ್ ಆಗಿ. ಇದರದ್ದು ಲಿಂಕು ನಾವು ಕಾಮೆಂಟ್ ಸೆಕ್ಷನ್ನಲ್ಲಿ ಫಸ್ಟ್ ಕಾಮೆಂಟಲ್ಲಿ ಕೊಟ್ಟಿರ್ತೇವೆ. ದೆನ್ ನೆಕ್ಸ್ಟ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಫಾರ್ ಟುಮಾರೋ ಎಕ್ಸಾಮ್ ಆ್ಯಂಡ್ ಥ್ಯಾಂಕ್ ಯು ಆಲ್.